ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपार्थचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकथाङ्गतं यस्य सारस्वतस्रोतोकुलामोदवासितं श्रुतीनां श्रमायालं छठारिं तमुपास्महे। वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सहधर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहाम्। कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यतिपरिपृडो यद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारलिहः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। श्रीमते निगमान्तमहादेशिकाय नमः। ಭಗವದ್ಗೀತಾ ಭಾಷ್ಯದ ಆರಂಭದ ಒಂದು ಮಹಾವಾಕ್ಯದಲ್ಲಿ ಭಾಷ್ಯಕಾರರು ಪರಮಾತ್ಮನ ಪೂರ್ಣವಾದ ಸ್ವರೂಪ ರೂಪ ವಿಭವ ಐಶ್ವರ್ಯಗಳನ್ನೆಲ್ಲ ಅವನ ವಿಭೂತಿಯನ್ನು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಅದರ ವಿಶೇಷ ಅರ್ಥಗಳನ್ನು ಸ್ವಾಮಿ ದೇಶಿಕನ್ ತಾತ್ಪರ್ಯ ಚಂದ್ರಿಕೆಯಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾ ಇದನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಪರಮಾತ್ಮನ ಸ್ವರೂಪ, ಅವನ ಗುಣ, ಅವನ ದಿವ್ಯಮಂಗಳ ವಿಗ್ರಹದ ವರ್ಣನೆ ಇದನ್ನೆಲ್ಲ ಪ್ರತಿಪಾದಿಸಿದ ಮೇಲೆ ಈಗ ಆ ವಿಗ್ರಹವನ್ನು, ದಿವ್ಯಮಂಗಳ ವಿಗ್ರಹವನ್ನು ಆಶ್ರಯಿಸಿ ಇರುವಂತಹ ಆಭರಣಗಳೇನು, ಆಯುಧಗಳೇನು, ಇದೆಲ್ಲ ದಿವ್ಯವಾದವು ಎಲ್ಲವೂ ಕೂಡ ಅದರ ವರ್ಣನೆಯನ್ನು ಮಾಡ್ತಾರೆ. ಪರಮಾತ್ಮನ ಸ್ವರೂಪವನ್ನು ಧ್ಯಾನ ಮಾಡುವಾಗ ಅವನ ದಿವ್ಯಮಂಗಳ ವಿಗ್ರಹವನ್ನು ಸಕಲ ಎಲ್ಲ ವಿಶಿಷ್ಟನಾಗಿಯೇ ಪರಮಾತ್ಮನನ್ನು ಧ್ಯಾನ ಮಾಡೋದು ಅದು ಅನೇಕ ಕಡೆ ಕಂಡುಬರುತ್ತೆ. ಆದ್ದರಿಂದ ಈ ರೀತಿಯಲ್ಲಿ ಆರಂಭದಲ್ಲಿ ಕೃಷ್ಣ ಪರಮಾತ್ಮನ ಒಂದು ದಿವ್ಯವಾದ ವರ್ಣನೆಯನ್ನು ಮಾಡಿ ಅದನ್ನು ಮನಸ್ಸಿನಲ್ಲಿ ನಿಲ್ಲಿಸಿಕೊಂಡು ಮುಂದೆ ಅವರ ಉಪದೇಶವನ್ನು ಅಧ್ಯಯನ ಮಾಡೋಕ್ಕೆ ಇದರ ಅನುಸಂಧಾನ ಬಹಳ ಪ್ರಯೋಜಕವಾಗುತ್ತೆ. ಆದ್ದರಿಂದ ಅದನ್ನು ಈ ರೀತಿ ವಿಸ್ತಾರವಾಗಿ ಸ್ವಾಮಿ ದೇಶಿಕನ್ ಅನುಸಂಧಾನ ಮಾಡ್ತಾರೆ. ಏವಂ ಸ್ವರೂಪ ತದ್ಗುಣ ವಿಗ್ರಹ ತದ್ಗುಣ ಚ ಪ್ರತಿಪಾದ್ಯ ವಿಗ್ರಹಾಶ್ರಿತಂ ಆಭರಣವರ್ಗಂ ಆಯುಧವರ್ಗಂ ಚ ದರ್ಶಯತಿ. ದಿವ್ಯಮಂಗಳ ವಿಗ್ರಹವನ್ನು ಆಶ್ರಯಿಸಿರುವಂತಹ ಆಭರಣ, ಆಯುಧಗಳು ಇದೆಲ್ಲವನ್ನು ಸ್ವೋಚಿತ ಅಂತ ಆರಂಭಿಸಿ ಅಲ್ಲಿಂದ ಸ್ವೋಚಿತ ವಿವಿಧ ವಿಚಿತ್ರ ಅನಂತ ಆಶ್ಚರ್ಯ ನಿತ್ಯ ನಿರವಧ್ಯ ಅಪರಿಮಿತ ದಿವ್ಯ ಭೂಷಣ, ಇದು ಅವನ ಭೂಷಣಗಳೆಲ್ಲ ಹೇಳುತ್ತೆ.
ಸ್ವಾನುರೂಪ ಅಸಂಖ್ಯೇಯ ಅಚಿಂತ್ಯ ಶಕ್ತಿ ನಿತ್ಯ ನಿರವಧ್ಯ ನಿರತಿಶಯ ಕಲ್ಯಾಣ ದಿವ್ಯಾಯುಧ. ಅವನ ಆಯುಧಗಳನ್ನು, ಭೂಷಣಗಳು, ಅವನ ಆಯುಧಗಳು ಅದೆರಡನ್ನು ಈಗ ಪ್ರತಿಪಾದನೆ ಮಾಡ್ತಾರೆ. ಸ್ವೋಚಿತ ಅಂತ ಆರಂಭಿಸಿ ಪೂರ್ವೋಕ್ತ ವಿಲಕ್ಷಣ ವಿಗ್ರಹ ವಿಶಿಷ್ಟಂ ಸ್ವರೂಪಂ ಇಹ ಸ್ವಶಬ್ದಾರ್ಥ. ಸ್ವ ಅನ್ನೋದರಲ್ಲಿ ಇದುವರೆಗೂ ಹೇಳಲ್ಪಟ್ಟ ಎಲ್ಲ ವಿಶೇಷಣಗಳನ್ನು ಹೊಂದಿರುವಂತಹ ಪರಮಾತ್ಮನಿಗೆ ಉಚಿತವಾದದ್ದು ಅಂತ ಅರ್ಥ. ಅವನ ಸ್ವರೂಪ, ಅವನ ಗುಣಗಳು, ಅವನ ದಿವ್ಯವಾದ ದಿವ್ಯಮಂಗಳ ವಿಗ್ರಹ, ಇವುಗಳೊಂದಿಗೆ ವಿಶಿಷ್ಟನಾದ ಪರಮಾತ್ಮನಲ್ಲಿ ಅವನನ್ನು ಆಶ್ರಯಿಸಿರುವಂತಹ ಈ ಭೂಷಣಗಳು ಮತ್ತು ಆಯುಧಗಳು, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಇದೆ ಸ್ವ ಉಚಿತ ಅಂತ ಹೇಳಿದ್ರೆ ಇಲ್ಲಿಯವರೆಗೂ ಪೂರ್ವೋಕ್ತ ವಿಲಕ್ಷಣ ವಿಗ್ರಹ ವಿಶಿಷ್ಟಂ, ಇಲ್ಲಿಯವರೆಗೂ ಹೇಳಿರುವಂತಹದ್ದು ಸ್ವರೂಪ ತದ್ಗುಣವು ವಿಗ್ರಹ ತದ್ಗುಣವು ಚ, ಇವುಗಳಿಂದ ವಿಶಿಷ್ಟನಾದ ಪರಮಾತ್ಮನ ಆಯುಧಗಳು ಭೂಷಣಗಳನ್ನೇ ಈಗ ಹೇಳ್ತಾ ಇದ್ದಾರೆ. ಅತ್ರ ಆಯತಾಶ್ಚ ಸುವೃತ್ತಾಶ್ಚ ಬಾಹವಃ ಪರಿಘೋಪಮಾಃ ಸರ್ವಭೂಷಣ ಭೂಷಾರ್ಹಾಃ ಕಿಂ ನ ಭೂಷಿತಾಃ ಅಂತ ಕೇಳ್ತಾನೆ. ಹನುಮಂತನು ರಾಮಲಕ್ಷ್ಮಣರನ್ನು ನೋಡಿದಾಗ ಸುಗ್ರೀವನಿಗೆ ಭಯವಾಗುತ್ತೆ. ಆಗ ಹನುಮಂತರನ್ನು ಕಳಿಸ್ತಾನೆ, ಯಾರು ಅಂತ ವಿಚಾರಿಸ್ಕೊಂಡು ಬಾ ಅಂತ ಹೇಳಿ. ಆಗ ರಾಮಲಕ್ಷ್ಮಣರನ್ನು ನೋಡಿದಾಗ ರಾಮನನ್ನ ವರ್ಣನೆ ಮಾಡ್ತಾನೆ, ರಾಮಲಕ್ಷ್ಮಣರನ್ನ ಅದ್ಭುತವಾಗಿ. ಆವಾಗ ಹೇಳೋ ಮಾತು ಇದು, ನಿಮ್ಮ ರೂಪವನ್ನು ನೋಡಿದ್ರೆ ಅದ್ಭುತವಾದ ರೂಪ, ನಿಮ್ಮ ಒಂದು ಬಾಹುಗಳು ಹೇಗಿದೆ ಅಂದರೆ ಪರಿಘದಂತೆ ಇದೆ, ದೊಡ್ಡ ಪರಿಘಾಯುಧದಂತೆ ಇದೆ. ಸುವೃತ್ತಾಶ್ಚ, ಬಹಳ ಚೆನ್ನಾಗಿ ಉಂಟಾಗಿರುವಂಥರ ರೂಪವೇನು, ಅದರ ವೈಶಾಲ್ಯವೇನು, ಎಲ್ಲ ವಿಶಾಲವಾದ ಚೆನ್ನಾಗಿ ಗುಂಡಗಿರುವಂತಹ ಪರಿಘದಂತೆ ಇರುವಂತಹ ಬಾಹುಗಳು. ಎಲ್ಲ ಭೂಷಣಗಳನ್ನು ಧರಿಸಲು ಅರ್ಹವಾದಂತೂ ಯಾವ ಭೂಷಣಗಳು ಇಲ್ವಲ್ಲ, ಯಾಕೆ ಯಾವ ಭೂಷಣಗಳು ಇಲ್ಲವಲ್ಲ ಅಂತ ಕೇಳ್ತಾನೆ ಹನುಮಂತ. ಅದನ್ನು ಇಲ್ಲಿ ಹನುಮಂತನ ಮಾತಿನಲ್ಲಿ ಆಯತಾಶ್ಚ ಸುವೃತ್ತಾಶ್ಚ ಬಾಹವಃ ಪರಿಘೋಪಮಾಃ ಸರ್ವಭೂಷಣ ಭೂಷಾರ್ಹಾಃ, ಅಂತಹ ಬಾಹುಗಳು ಪರಮಾತ್ಮನದು. ಕಿರೀಟಹಾರಾದಿ ರೂಪೇಣ ವೈವಿಧ್ಯಂ, ಅದು ಕಿರೀಟಹಾರ ಮೊದಲಾದ ಅಲ್ಲಿ ವೈವಿಧ್ಯವೂ ಕೂಡ ಇದೆ, ವಿಧ ವಿಧವಾದ ಭೂಷಣಗಳು. ಏಕಜಾತೀಯೇಷು ಅಪಿ ಮಣಿಕಾಂಚನಾದಿ ದ್ರವ್ಯ ವಿಶೇಷ ವರ್ಣ ಸಂಖ್ಯಾನಾದಿ ವಿಶಿಷ್ಟ ವ್ಯಕ್ತಿಭೇದ ವೈಚಿತ್ರ್ಯಂ. ವೈವಿಧ್ಯವೂ ಇದೆ, ವೈಚಿತ್ರ್ಯವೂ ಇದೆ ಅಂತ ಹೇಳೋದು. ವೈವಿಧ್ಯ ಅಂದರೆ ಬೇರೆ ಬೇರೆ ವಿಧವಾದ ಆಭರಣಗಳು, ವೈಚಿತ್ರ್ಯ ಅಂದರೆ ಒಂದೇ ಜಾತಿಗೆ ಸೇರಿದ ಆಭರಣದಲ್ಲಿಯೂ ಕೂಡ ಅದರಲ್ಲಿ ಬೇರೆ ಬೇರೆ ದ್ರವ್ಯಗಳಿಂದ ಮಾಡಲ್ಪಟ್ಟಿದ್ದು, ಒಂದು ಮಣಿ, ಒಂದು ಕಾಂಚನ ಮೊದಲಾದ ದ್ರವ್ಯಗಳಿಂದ ಮಾಡಲ್ಪಟ್ಟದ್ದು, ಬೇರೆ ಬೇರೆ ವರ್ಣಗಳನ್ನು ಉಳ್ಳಂತಹ ಒಂದೇ ಜಾತಿಗೆ ಸೇರಿದ ಆಭರಣಗಳು, ಅವುಗಳು ಇರುವ ಸ್ಥಾನವೇನು, ಎಲ್ಲೆಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಧರಿಸಿರುವಂತಹದ್ದು, ಇದೆಲ್ಲವೂ ಕೂಡ ಈ ವಿಶೇಷಗಳನ್ನೆಲ್ಲ ಉಳ್ಳಂತಹ ದಿವ್ಯಮಂಗಳ ವಿಗ್ರಹ, ಅದು ಅವನ ವೈಚಿತ್ರ್ಯವನ್ನು ತೋರಿಸುತ್ತೆ. ಅಪರಿಮಿತೇತಿ ಅಸಂಖ್ಯೇಯತ್ವೋಕ್ತೇ, ಅಪರಿಮಿತ ಅನ್ನೋದು ಅಸಂಖ್ಯೇಯ ಅನ್ನೋದು ತೋರಿಸುತ್ತೆ. ಅನಂತತ್ವಂ ಆಶ್ಚರ್ಯ ವಿಶೇಷಣಂ, ಆಶ್ಚರ್ಯಕ್ಕೆ ವಿಶೇಷಣವಾಗುತ್ತೆ ಅದು ಅನಂತತ್ವ ಅಂತ ಹೇಳೋದು. ಅನಂತಾಶ್ಚರ್ಯ ಅಂತ, ಅನವಧಿಕಾಶ್ಚರ್ಯ ರಸಾವಹತ್ವಂ ಅನಂತಾಶ್ಚರ್ಯತ್ವಂ, ಅನವಧಿಕವಾದ ಆಶ್ಚರ್ಯವಾದ ಒಂದು ಆನಂದವನ್ನು ಉಂಟು ಮಾಡುತ್ತೆ, ಅದು ಅನಂತವಾದ ಆಶ್ಚರ್ಯ, ಅನಂತ ಆಶ್ಚರ್ಯಂ ಅಂತ ಹೇಳಲ್ಪಟ್ಟಿದೆ. ಅಥವಾ ಅನಂತಾನಿ ಆಶ್ಚರ್ಯಾಣಿ ಸಂಸ್ಥಾನ ವಿಶೇಷ ಸೌಗಂಧ್ಯ ಸುಖ ಸ್ಪರ್ಶತ್ವಾದೀನಿ ಯೇಷಾಂ ಭೂಷಣಾನಾಂ ತಾನಿ ಯಥೋಕ್ತಾನಿ. ಸಂಸ್ಥಾನ ಅಂದರೆ ರೂಪದಲ್ಲಿರುವ ವಿಶೇಷಗಳು, ಸೌಗಂಧ್ಯ, ಸುಖ ಸ್ಪರ್ಶತ್ವ ಮೊದಲಾದವುಗಳೆಲ್ಲ ಆ ಭೂಷಣಗಳಿಗೆ ಇದೆ ಅಂತ ಹೇಳಿದ್ರು. ಬೇರೆ ಬೇರೆ ರೂಪದಲ್ಲಿ ಇರುವಂತಹ ವಿಶೇಷಣಗಳು ಈ ಗುಣಗಳನ್ನೆಲ್ಲ ಹೊಂದಿದೆ. ವಿಶೇಷಣಗಳು ಕೂಡ ಅನಂತವಾದ ಆಶ್ಚರ್ಯವಾದ ಗುಣಗಳನ್ನೆಲ್ಲ ಹೊಂದಿದೆ. ಅದು ಕೂಡ ಅಂತಹ ದಿವ್ಯವಾದ ಭೂಷಣಗಳು. ನಿತ್ಯ ನಿರವಧ್ಯ ಶಬ್ದವು ಪೂರ್ವವತ್, ಹಿಂದೆ ಹೇಳಿದ ಹಾಗೆ ಹೇಳಿದ್ರು. ಅಪರಿಮಿತತ್ವಂ ಅಸಂಖ್ಯೇಯತ್ವಮೇವ. ಅಪರಿಮಿತ ಅಂತ ಹೇಳಿದ್ರೆ ಪರಿಮಿತಿ ಅಂದರೆ ಒಂದು ಲಿಮಿಟ್ ಅಂತ ಆಗುತ್ತೆ. ಅದು ಒಂದು ಉದ್ದ ಅಥವಾ ಎತ್ತರ, ಅದರಲ್ಲೂ ಪರಿಮಿತಿ ಅಂತ ಹೇಳ್ಬೋದು, ಅಥವಾ ಸಂಖ್ಯೆಯಲ್ಲೂ ಹೇಳ್ಬೋದು. ಇಲ್ಲಿ ಅದು ಸಂಖ್ಯೆಯಲ್ಲಿ ತಿಳಿಸುತ್ತೆ, ಅಸಂಖ್ಯೇಯ ಅಂತ ಹೇಳ್ಬಿಟ್ಟು, ಎಣಿಸಕ್ಕಾಗದೇ ಇರುವಂತಹದ್ದು ಅನ್ನುವ ಅರ್ಥ. ನತು ಹ್ರಸ್ವದೀರ್ಘಾದಿ ಪರಿಮಾಣ ವಿರಹ ಅಂತ ಹೇಳಿದ್ರು.
ಹ್ರಸ್ವ ದೀರ್ಘ ಅಂತ ಹೇಳಕ್ಕಾಗದೇ ಇರೋದು ಅನ್ನೋದಂತ ಅಲ್ಲ. ಇಲ್ಲಿ ಅಸಂಖ್ಯೇಯವಾದದ್ದು, ಎಣಿಸಲು ಅಸಾಧ್ಯವಾದದ್ದು ಅನ್ನುವ ಅರ್ಥವನ್ನ ಅಪರಿಮಿತ ಅನ್ನುವ ಅರ್ಥದಲ್ಲಿ ತಿರುಳು ಶಬ್ದದಿಂದ ತಗೊಳ್ಬಹುದು ಅಂತ ಹೇಳ್ತಾರೆ. ಅಥವಾ ಅನಂತ ಇತಿ ಅಸಂಖ್ಯೇಯತ್ವಂ ಅಪರಿಮಿತೇತ್ಯ ವಿಗ್ರಹ ಅನುರೂಪ ಮಹತ್ವಂ ವಿವಕ್ಷಿತಂ. ಮಾನೆ ಅಂತ ಪರಿಮಿತ ಅಂದ್ರೆ ಅದರ ಒಂದು ಮಹತ್ವ, ಅಪರಿಮಿತ ಅಂದ್ರೆ ಇದಕ್ಕಿಂತ ಮಹತ್ತಾದದ್ದು ಇಲ್ಲ, ವಿಗ್ರಹಕ್ಕೆ ಅನುರೂಪವಾದ ಮಹತ್ವ ಅದು ವಿವಕ್ಷಿತ ಅಂತ ಹೇಳಿದ್ರು. ಯಾವ ಯಾವ ರೂಪವನ್ನು ತಳಿತಾನೋ ಅದಕ್ಕೆ ಅನುಗುಣವಾದ ಮಹತ್ವವಿರುತ್ತೆ. ಅದಕ್ಕೆಲ್ಲ ನಮ್ಮ ಆಳ್ವಾರು ಅದ್ಭುತವಾಗಿ ಅನುಭವಿಸ್ತಾರೆ ಇದನ್ನೆಲ್ಲ. ತ್ರಿವಿಕ್ರಮಾವತಾರದಲ್ಲಿ ಹೇಳುವಾಗ ಆಳಿಯಡ ವಿಲ್ಲುಂ ಶಂಗುಂ ವಿಲ್ಲುಮೆಳ, ಆಳಿಯರ ಶಂಗುಂ ವಿಲ್ಲುಮೆಳ. ಅವನು ಪರಮಾತ್ಮ ಬೆಳೀಕ್ಕೆ ಆರಂಭಿಸಿದ ವಾಮನಾವತಾರದಿಂದ ತ್ರಿವಿಕ್ರಮನಾಗಿ ಅವನ ಆಯುಧಗಳು, ಶಂಖ ಚಕ್ರಗಳು, ಇದು ಎಲ್ಲ ಅವನೊಡನೆಯೇ ಬೆಳೆಯಕ್ಕೆ ಆರಂಭಿಸ್ಬಿಟ್ವಂತೆ. ಆ ರೂಪಕ್ಕೆ, ಅವನು ಯಾವ ರೂಪದಲ್ಲಿರ್ತಾನೋ ಅದಕ್ಕೆ ಅನುಗುಣವಾದ ಅನುರೂಪವಾದ ಮಹತ್ವ ಅದಕ್ಕೂ ಉಂಟಾಗಿದೆ. ಅವನನ್ನು ಮೀರಿಸಿ ಹೋಗೋ ಹಾಗೆ ಇರೋದಂತೆ ಅದು. ಆಯುಧಗಳೆಲ್ಲ ಹೇಗೆ ಬೆಳೆಯಕ್ಕೆ ಶುರು ಮಾಡ್ತು ಅಂತ ಹೇಳ್ಬಿಟ್ಟು ನಮ್ಮ ಆಳ್ವಾರು ಅನುಭವಿಸ್ತಾರೆ. ಹಾಗೆ ವಿಗ್ರಹಕ್ಕೆ ಅನುರೂಪವಾದ ಮಹತ್ವ ಅಪರಿಮಿತ ಅನ್ನುವ ಶಬ್ದದಿಂದ ಹೇಳ್ಬೋದು ಅಂತ ಹೇಳಿದ್ರು. ಭೂಷಣಾಯುಧಯೋ ದಿವ್ಯತ್ವಂ ಅಪ್ರಾಕೃತತ್ವಂ, ಪ್ರಾಕೃತವಾದದ್ದಲ್ಲ ಅಂತ ಅರ್ಥ. ಅಪ್ರಾಕೃತವಾದದ್ದು, ಶುದ್ಧ ಸತ್ವಮಯವಾದದ್ದು. ಪೂರ್ವೋಕ್ತ ಗುಣಗಣ ವಿಗ್ರಹಾಭರಣ ವಿಶಿಷ್ಟ ಸ್ವರೂಪಂ ಸ್ವಾನುರೂಪ ಇತ್ಯತ್ರ ಸ್ವಶಬ್ದಾರ್ಥ ಅಂತ. ಇದು ಒಂದೊಂದಕ್ಕೂ ವಿಶೇಷವಾಗಿ ಅರ್ಥಗಳನ್ನು ತಿಳಿಸ್ತಾರೆ. ಸ್ವ ಅನುರೂಪ, ತನಗೆ ಅನುರೂಪವಾದದ್ದು ಅಂದರೆ ಸ್ವ ಅನ್ನೋದಕ್ಕೆ ಆಯುಧಗಳನ್ನು ಹೇಳುವಾಗ ಆಭರಣಗಳನ್ನು ಸೇರಿಸ್ಕೊಳ್ಬೇಕು. ಅದಕ್ಕೆ ಒಂದೊಂದೇ ಸೇರಿಕೊಂಡು ಹೋಗುತ್ತೆ. ಸ್ವರೂಪ, ಗುಣ, ವಿಗ್ರಹ, ಗುಣಗಳ ಗಣ, ವಿಗ್ರಹ, ಅಲ್ಲಿಯವರೆಗೂ ಹೇಳಿ ಆಮೇಲೆ ಆಭರಣಗಳನ್ನು ಹೇಳಿದ್ರು. ಆಭರಣಗಳ ಜೊಡನೆ ಸೇರಿದ ಆ ರೂಪವು, ಅದಕ್ಕೆ ಇರುವಂತಹ ಈಗ ಆಯುಧಗಳನ್ನು ಹೇಳ್ತಾರೆ. ಹಾಗೆ ಆಭರಣಗಳು, ಆಯುಧಗಳು ಎಲ್ಲ ಅವನಿಗೆ ಅಸಂಖ್ಯೇಯ ಪಂಚಾಯುಧತ್ವ ಪ್ರಸಿದ್ಧಿ ಪ್ರಾಧಾನ್ಯಾದಿತಿ ಭಾವ. ಇವನು ಮುಖ್ಯವಾಗಿ ಇಲ್ಲಿ ಹೇಳಿರುವಂತಹ ಆಯುಧಗಳಲ್ಲಿ ಪಂಚಾಯುಧ ಅನ್ನೋದು ಪ್ರಸಿದ್ಧವಾಗಿರೋದ್ರಿಂದ ದಿವ್ಯಾಯುಧ ಅಂತ ಹೇಳಿದ್ರು. ಪಂಚಾಯುಧ ಅನ್ನೋದು ಮುಖ್ಯವಾಗಿ ಎಲ್ಲ ಕಡೆಯೂ ಕಂಡುಬರುತ್ತೆ. ಅಚಿಂತ್ಯ ಶಕ್ತಿ ಇತಿ ಕುಠಾರ ಟಂಕ ಕುದ್ದಾಲಕಾದಿಭಿ ಪ್ರತ್ಯೇಕಂ ಕೃಚ್ಛ್ರ ಸಾಧ್ಯಂ ಸಾಲ ಶೌಲವ ಸುಧಾತಲ ವಿದಾರಣಂ ಏಕೇನ ಹಿ ಮಹೇಶುಣ ಕೃತಮಿತಿ ಭಾವ. ಒಂದೇ ಒಂದು ಬಾಣದಿಂದ ಎಲ್ಲ ಕಾರ್ಯಗಳನ್ನು ಮಾಡಿಬಿಟ್ನಂತೆ ಅವನು. ಬೇರೆ ಬೇರೆ ಆಯುಧಗಳು ಬಹಳ ಕಷ್ಟಪಟ್ಟು ಮಾಡಿಸುವಂತಹ ಕೆಲಸ. ಕುಠಾರ, ಒಂದು ಕೊಡಲಿಯೋ, ಒಂದು ಉಳಿ, ಕುಡಾರ, ಉಳಿ, ಗುದ್ದಲಿ ಮೊದಲಾದ ಆಯುಧಗಳು, ಕುದ್ದಾಲ, ಟಂಕ, ಇದೆಲ್ಲ ಈ ಆಯುಧಗಳಿಂದ ಬಹಳ ಕಷ್ಟಪಟ್ಟು ಒಂದೊಂದಾಗಿ ಸಾಧಿಸುತ್ತೆ. ಆ ಕೊಡ್ಲಿ ಒಂದೇ ಕೆಲಸ ಮಾಡೋದು, ಆ ಗುದ್ದಲಿ ಬರೀ ನೆಲವನ್ನು ಕೆತ್ತುತ್ತೆ. ಇದೆಲ್ಲ ಬಹಳ ಕಷ್ಟಪಟ್ಟು ಮಾಡುವಂಥ ಪ್ರತ್ಯೇಕಂ ಕೃಚ್ಛ್ರ ಸಾಧ್ಯಂ ಸಾಲ ಶೌಲಭ ಸುಧಾತಲ ಅಂದರೆ ಮರವನ್ನು ಕಡಿಯೋದಾಗ್ಲಿ, ಇಲ್ಲ ಗಿಡಗಳನ್ನು ಇದು ಮಾಡೋದು, ನೆಲವನ್ನು ಅಗಿಯೋದು, ವಿದಾರಣ, ಇದೆಲ್ಲ ಒಂದೇ ಒಂದು ಬಾಣದಿಂದ ಸಕಲವನ್ನು ಸುಗ್ರೀವನಿಗೆ ಅವನಿಗೆ ಆಶ್ವಾಸನೆ ಉಂಟು ಮಾಡುವಾಗ ಸಪ್ತ ಸಾಲ ವೃಕ್ಷವನ್ನು ಭೇದಿಸಿಕೊಂಡು ಭೂಮಿಯನ್ನೆಲ್ಲ ಒಳಗಡೆ ಹೋಗಿ ಎಲ್ಲವನ್ನು ಸುತ್ತಿ ಮತ್ತೆ ಬಂದು ಅವನ ಬತ್ತಳಿಕೆ ಬಂದು ಸೇರ್ತು. ಎಲ್ಲ ಕೆಲಸಗಳನ್ನು ಅವನು ಒಂದೇ ಬಾಣದಿಂದ ಮಾಡಿಬಿಟ್ಟ. ಏಕೇನ ಹಿ ಮಹೇಶುಣ, ಇಶು ಅಂದರೆ ಬಾಣ, ಒಂದು ಬಾಣದಿಂದಲೇ, ಒಂದು ಅದ್ಭುತವಾದ ಬಾಣದಿಂದ ಎಲ್ಲವನ್ನು ಮಾಡಿಬಿಟ್ಟ. ಅದು ಅಚಿಂತ್ಯ ಶಕ್ತಿ ಅಂತ ಹೇಳುತ್ತೆ. ಸುಗ್ರೀವನು ತಕ್ಷಣ ಅವನಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾನೆ ಶ್ರೀರಾಮನಿಗೆ. ನಿನ್ನ ಪರಾಕ್ರಮದಲ್ಲಿ ನಾನು ಸಂದೇಹ ಪಟ್ಟನಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನೋಡಿ. ಅಂತಹ ಅಚಿಂತ್ಯ ಶಕ್ತಿ ಉಳ್ಳವನು. ನಿರತಿಶಯ ಕಲ್ಯಾಣತ್ವಂ ನಿರತಿಶಯ ಆನಂದಾವಹತ್ವಂ, ಇದು ಎಲ್ಲ ಅವತಾರಗಳಲ್ಲೂ ಅಚಿಂತ್ಯ ಶಕ್ತಿ ಎಲ್ಲ ಆಭರಣಗಳಿಗೆ, ಅವನ ಆಯುಧಗಳಿಗೆ ಎಲ್ಲ ಹೇಳಲ್ಪಟ್ಟಿದೆ. ಚಕ್ರಾಯುಧವೂ ಹಾಗೆಯೇ ಕೃಷ್ಣಾವತಾರದಲ್ಲಿ ವಿಷ್ಣು ಪುರಾಣದಲ್ಲಿ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಆ ಚಕ್ರಾಯುಧದ ಒಂದು ವೈಭವ, ಅದ್ಭುತವಾದ ಘೋರವಾದ ವರ್ಣನೆ. ಅವನು ಈ ಪೌಂಡ್ರಕ ವಾಸುದೇವ ಅಂತ ಒಬ್ಬನು ಕೃಷ್ಣನಂತೆಯ ರೂಪ ಎಲ್ಲ ಹಾಕ್ಕೊಂಡು ನಾನೇ ಕೃಷ್ಣ ಅಂತ ಹೇಳ್ತಾನೆ. ಅವನು ಒಂದು ಚಕ್ರವೆಲ್ಲ ಇಟ್ಕೊಂಡಿರ್ತಾನೆ. ಅವನ ಜೊತೆ ಯುದ್ಧ ಮಾಡಿದಾಗ ಈ ಸುದರ್ಶನ ಚಕ್ರ ಬಿಡ್ತಾನೆ ಕೃಷ್ಣ. ಭಯಂಕರವಾದ ಯುದ್ಧ. ಅವನು ಎಲ್ಲವನ್ನೂ ನಾಶ ಮಾಡಿ ಕಾಶಿ ಪಟ್ಟಣವನ್ನೆಲ್ಲ ಸುಟ್ಟಾಕ್ಬಿಡುತ್ತೆ ಹೋಗಿ. ಹೇಳುವಾಗ ಆ ವರ್ಣನೆ ಎಷ್ಟು ಅದ್ಭುತವಾದ ಕೆಲಸವನ್ನು ಒಂದು ಚಕ್ರಾಯುಧ ಸುದರ್ಶನ ಚಕ್ರ ಮಾಡ್ತು ಅನ್ನೋದು ಅದ್ಭುತವಾಗಿ ತಿಳಿಯುತ್ತೆ. ಪ್ರಹ್ಲಾದನನ್ನು ರಕ್ಷಣೆ ಮಾಡುವಾಗ
ಶಂಬರಾಸುರನ ಮಾಯೆಗಳನ್ನೆಲ್ಲ ಒಂದೊಂದು ಆ ಸುದರ್ಶನ ಚಕ್ರವನ್ನು ಬಿಟ್ಟು ಎಲ್ಲವೂ ನಾಶ ಮಾಡೋದು, ಇದೆಲ್ಲ ಚಕ್ರಾಯುಧದ ಶಕ್ತಿ, ಅಚಿಂತ್ಯವಾದ ಶಕ್ತಿ. ಎಲ್ಲ ಅವನ ಆಯುಧಗಳಲ್ಲಿ ಇರುವಂತಹ ಅಚಿಂತ್ಯ ಶಕ್ತಿ ತೋರಿಸುತ್ತೆ. ನಿರತಿಶಯ ಕಲ್ಯಾಣತ್ವಂ, ನಿರತಿಶಯ ಆನಂದಾವಹತ್ವಂ, ಆನಂದವನ್ನು ಉಂಟು ಮಾಡೋದು. ಆಶ್ರಿತರಿಗೆ ಇದೆಲ್ಲ ಆಭರಣಗಳಂತೆಯೇ ಇರುತ್ತೆ, ಆಯುಧಗಳು ಕೂಡ. ಆಯುಧಗಳು ಅನಾಶ್ರಿತರಿಗೆ ಎಲ್ಲ ಭಯಂಕರವಾಗಿರುತ್ತೆ, ಅದನ್ನು ಕೂಡ ಆಚಾರ್ಯರುಗಳು ಅನುಭವಿಸ್ತಾರೆ. ಭೂಷಣ ಕೋಟವಪಿ ಅನುಪ್ರವೇಶ, ಇದೇ ಹೇಳ್ತಾ ಇದ್ದಾರೆ ಇಲ್ಲಿ. ಈ ಆಯುಧಗಳು ಭೂಷಣಗಳಾಗ್ಬಿಡುತ್ತೆ ಅವನಿಗೆ. ಭೂಷಣ ಕೋಟವಪಿ ಅನುಪ್ರವೇಶಾತ್, ಅದು ಆನಂದಾವಹವಾದ್ದರಿಂದ ಅದು ಭೂಷಣವೂ ಆಗ್ಬಿಡುತ್ತೆ. ಆಶ್ರಿತರಿಗೆ ಬಹಳ ಆನಂದ ಉಂಟು ಮಾಡುವಂಥದ್ದು, ಅನಾಶ್ರಿತರಿಗೆ ಭಯಂಕರವಾಗಿರುತ್ತೆ. ಹೀಗೆ ಅದು ಆಯುಧಗಳ ಒಂದು ವೈಭವವನ್ನು ಹೇಳ್ತಾ ಇದ್ದಾರೆ. ಯದ್ವಾ ಲೋಕೆ ಯಾನಿ ಆಯುಧ ಲಕ್ಷಣಾನಿ ಮಂಗಲಾವಹತೆಯ ಪ್ರಸಿದ್ಧಾನಿ ತೈ ಸರ್ವೈ ಸಂಪೂರ್ಣತ್ತು. ಇಲ್ಲಿ ಯಾವ್ಯಾವುದ ಒಂದು ಮಂಗಳಕರವಾದ ಆಯುಧಗಳು ಅಂತ ಹೇಳಲ್ಪಡುತ್ತೋ, ಆಯುಧಗಳ ಕೆಲವು ಲಕ್ಷಣಗಳು ಮಂಗಳಕರವಾದದ್ದು ಇರಬಹುದು, ನೋಡಲು ಸುಂದರವಾಗಿರುತ್ತೆ, ಅಂತಹ ಆಯುಧಗಳೆಲ್ಲ ಇರಬಹುದು. ಅದನ್ನೆಲ್ಲ, ಅದರಲ್ಲಿರೋ ಎಲ್ಲ ಗುಣಗಳು ಕೂಡ ಇವನ ಆಯುಧಗಳಲ್ಲಿ ಇದೆ ಅನ್ನೋದನ್ನು ತಿಳಿಸುತ್ತೆ ಅಂತ ಹೇಳಿದ್ರು. ಇದು ಅವನ ಭೂಷಣಗಳು, ಆಯುಧಗಳು, ಇದರ ಒಂದು ಅದ್ಭುತವಾದ ವರ್ಣನೆ. ಅದಾದ ಮೇಲೆ ಮುಖ್ಯವಾದ ಶ್ರೀ ವಿಶಿಷ್ಟತ್ವವನ್ನು ಹೇಳ್ತಾರೆ ಇಲ್ಲಿ ಭಾಷೆಗಾರರು. ಇಲ್ಲಿ ಅದ್ಭುತವಾಗಿ ಅದನ್ನು ನಿರೂಪಣೆ ಮಾಡ್ತಾರೆ. ಸ್ವಾಭಿಮತಾನುರೂಪ ನಿತ್ಯ ನಿರವಧ್ಯ ಸ್ವರೂಪ ರೂಪ ಗುಣ ವಿಭವೈಶ್ವರ್ಯ ಶೀಲಾದ್ಯನವಧಿಕಾತಿಶಯ ಸಂಖ್ಯೆಯ ಕಲ್ಯಾಣ ಗುಣಗಣ ಶ್ರೀವಲ್ಲಭ ಅಂತ ಹೇಳ್ಬಿಟ್ಟು ಇದು ಶ್ರೀ ವಿಶಿಷ್ಟತ್ವವನ್ನೇ ಹೇಳುತ್ತೆ. ಮೊದಲೇ ಆರಂಭದಲ್ಲಿಯೇ ಒಂದು ಹೇಳಿಬಿಟ್ರು ಶ್ರೀಯಪತಿ ಅಂತ ಹೇಳಿಬಿಟ್ರು. ಇಲ್ಲಿ ಮತ್ತೆ ಶ್ರೀವಲ್ಲಭ ಅಂತ ಹೇಳ್ತಾರೆ, 2 ಸತಿ ಶ್ರೀ ಬಂತು. ಅದಕ್ಕೆ ವೇದಾಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ ಇಲ್ಲಿ, ಪೂರ್ವಂ ಸ್ವರೂಪ ನಿರೂಪಕತೆಯ ಸಾಮಾನ್ಯತೋ ಅಭೀತಾಂ ಶ್ರಿಯಂ ಅಂದರು. ಪರಮಾತ್ಮನ ಸ್ವರೂಪ ನಿರೂಪಣೆಯ ಶ್ರೀಯಿಂದನೇ ಮಾಡಲ್ಪಡುತ್ತೆ, ಶ್ರೀಯಪತಿ ಅಂತಾನೆ ಹೇಳಬೇಕು ಅವನಿಗೆ. ಆದ್ದರಿಂದ ಮೊದಲು ಸ್ವರೂಪ ನಿರೂಪಣೆಯನ್ನು ಮಾಡುವಾಗ ಶ್ರೀಯಪತಿ ಅಂತ ಹೇಳಿದ್ರು. ಈಗ ಅವನ ವಿಭೂತಿಯಲ್ಲಿಯೂ ಶ್ರೀದೇವಿ ಸೇರಿದ್ದಾಳೆ, ಆದ್ದರಿಂದ ಇಲ್ಲಿ ಮತ್ತೊಮ್ಮೆ ಅವಳ ವಿಭೂತಿಯಾಗಿರುವಾಗ ಅವಳ ವೈಭವವನ್ನೆಲ್ಲ ಹೇಳ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎರಡೂ ಕೂಡ ಹೇಳಬಹುದು ಅಂತ ಹೇಳ್ಬಿಟ್ಟು ಶ್ರೀದೇವಿಗೆ ಸ್ವರೂಪ ನಿರೂಪಣೆಯನ್ನೇ ಶ್ರೀದೇವಿಯನ್ನು ಇಟ್ಟೇ ಮಾಡಬೇಕು ಅಂತ ಅದನ್ನು ಪರಾಶರ ಭಟ್ರು ಅದ್ಭುತವಾಗಿ ಅನುಭವಿಸ್ತಾರೆ. ವೇದಾಂತಹ ಶ್ರೀಗುಣರತ್ನ ಕೋಶದಲ್ಲಿ ವೇದಾಂತಹ ತತ್ವಚಿಂತಾಂ ಮುರಭಿದುರಸಿ ಯತ್ ಪಾದಚಿಹ್ನೈ ತರಂತಿ ಎಂದರು. ವೇದಾಂತಗಳು ಪರಬ್ರಹ್ಮ ಯಾರು, ನಿತ್ಯರು ಮುಕ್ತರು ಯಾರು, ಹೀಗೆ ಹೇಗೆ ತಿಳಿತಾರೆ, ಎಲ್ಲ ಸಾರೂಪ್ಯ ಅನ್ನೋದು ಇರುತ್ತೆ ಎಲ್ಲರಿಗೂ. ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯದಲ್ಲಿ ಎಲ್ಲವೂ ಸೇರಿಬಿಟ್ಟಿದೆ. ಎಲ್ಲರೂ ಸಮಾನ ರೂಪ, ಎಲ್ಲರೂ ಶಂಖಚಕ್ರಗಳೆಲ್ಲ ಧರಿಸಿ ಎಲ್ಲರೂ ಪರಮಾತ್ಮನಂತೆಯೇ ನೋಡೋಕ್ಕೆ ಇರ್ತಾರಂತೆ. ನಿತ್ಯ ಮುಕ್ತರೆಲ್ಲ ಹಾಗಿರಬಹುದು ಶರೀರಗಳು ತೆಗೆದುಕೊಂಡ್ರೆ. ಆಗ ಪರಮಾತ್ಮ ಯಾರು ಅಂತ ಹೇಗೆ ತಿಳಿಸೋದು? ಅದಕ್ಕೆ ವೇದಾಂತಗಳು ಏನು ಮಾಡಿದ್ವು ಅಂದರೆ, ಯಾರ ವಕ್ಷಸ್ಥಳದಲ್ಲಿ ಶ್ರೀದೇವಿಯ ಪಾದ ಚಿಹ್ನೆಗಳಿದೆಯೋ ಅವನೇ ಪರಮಾತ್ಮ ಅಂತ ಹೇಳಿದ್ರಂತೆ. ಪರಾಶರ ಭಟ್ರು ಹೇಳ್ತಾರೆ, ಅದನ್ನು ಹುಡುಕಿ ಎಲ್ಲಿ ಶ್ರೀದೇವಿಯ ಪಾದ ಚಿಹ್ನೆಗಳು ಕಾಣುತ್ತೋ ಅದು ಪರಮಾತ್ಮ. ಹಾಗೆ ಮುರಭಿದುರಸಿಯತ್ ಪಾದ ಚಿಹ್ನೈ ತರಂತಿ ಎಂದು ವೇದಾಂತಹ ತತ್ವಚಿಂತಾಂ. ತತ್ವ ಯಾವುದು ಅಂದರೆ ಮುರಭಿದುರಸಿ, ಉರಸಿ ಅಂದರೆ ಹೃದಯ ವಕ್ಷಸ್ಥಳದಲ್ಲಿ. ಪಾದಚಿಂತೈ ಚಿಹ್ನೈ ತರಂತಿ. ಆ ರೀತಿ ಸ್ವರೂಪ ನಿರೂಪಕ ಶ್ರೀದೇವಿ ಅಂತ ಹೇಳಿದ್ರು. ಸಾಮಾನ್ಯತಃ ಭೀತಾಂ ಶ್ರಿಯಂ ವಿಭೂತಿ ಮಧ್ಯೆ ಅಪಿ ಸ್ಥಿತಾಂ. ಇದನ್ನು ವಿಶೇಷವಾಗಿ ನಮ್ಮ ಸಿದ್ಧಾಂತದಲ್ಲಿ ಇದು ಬಹಳ ವಿಶಿಷ್ಟವಾದ ಒಂದು ವಿಷಯ. ಶ್ರೀದೇವಿಯ ಸ್ವರೂಪ ಹೇಗೆ ನಿರೂಪಣೆ ಮಾಡ್ತಾರೆ ಅದನ್ನು ಸ್ವಾಮಿ ದೇಶಿಕನಲ್ಲಿ ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಚತುಶ್ಲೋಕಿಯಲ್ಲಿಯೂ ಕೂಡ ಸ್ವಾಮಿ ದೇಶಿಕನ ವ್ಯಾಖ್ಯಾನ ಇದೆ ಚತುಶ್ಲೋಕಿಗೆ, ಅದರ ಆಳಬಂದಾರ್ದು. ಅದರಲ್ಲಿಯೂ ಕೂಡ ಬಹಳ ವಿಸ್ತಾರವಾಗಿ ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ. ದರ್ಶೆಯನ್ನು ಅರ್ಥಾತ್ ತತ್ ಸ್ವರೂಪಾಧಿಕಮಪಿ ಆಹ ಸ್ವಾಭಿಮತ ಇತಿ. ಹಾಗೆ ಅದು ವಿಭೂತಿ ಕೋಟಿಯಲ್ಲಿಯೂ ಸೇರಿದೆ ಅನ್ನೋದನ್ನು ತಿಳಿಸಿ ಆ ಸ್ವರೂಪವನ್ನೆಲ್ಲ ಇಲ್ಲಿ ಹೇಳ್ತಾರೆ. ಸ್ವಾಭಿಮತ, ಸ್ವರೂಪ ರೂಪ ಅಂತ ಹೇಳುವಾಗ ಸ್ವರೂಪ ಅಸಾಧಾರಣ ಧರ್ಮ ವಿಶಿಷ್ಟಂ ಶ್ರಿಯ ದಿವ್ಯಾತ್ಮ ಸ್ವರೂಪಂ. ಶ್ರೀದೇವಿಯ ದಿವ್ಯಾತ್ಮ ಸ್ವರೂಪ ತನ್ನದೇ ಆದ ಅಸಾಧಾರಣವಾದ ಧರ್ಮಗಳಿಂದ
ವಿಶಿಷ್ಟವಾದದ್ದು ಅಂತ ಹೇಳ್ತಾ ಇದ್ದಾರೆ. ರೂಪಂ ದಿವ್ಯ ವಿಗ್ರಹ, ದಿವ್ಯ ವಿಗ್ರಹ ಪರಮಾತ್ಮನಿಗೆ ಇರುವಂತೆಯೇ ಶ್ರೀದೇವಿಗೂ ಒಂದು ರೂಪವಿದೆ. ರೂಪಾನಂತರ ಗುಣಶಬ್ದ ತದ್ಗತ ನಿರತಿಯ ಔಜ್ವಲ್ಯ ಸೌಂದರ್ಯಾದಿಪರ. ರೂಪ ಗುಣ ಅಂದಾಗ ರೂಪಗುಣಗಳು ರೂಪದಲ್ಲಿರುವಂತಹ ಗುಣಗಳು, ಅವಳ ದಿವ್ಯಮಗಳ ವಿಗ್ರಹದಲ್ಲಿರುವಂತಹ ನಿರತಿಶಯ ಔಜ್ವಲ್ಯ ಸೌಂದರ್ಯ ಮೊದಲಾದ ಗುಣಗಳು. ವಿಭವ ಅನ್ನೋದು ಪರಿಜನ ಪರಿಬರಹಾದಿಪರಹ, ಎಲ್ಲ ಪರಿಜನರೇನು ಅವರ ಪರಿಬರಹ ಅಂದರೆ ಅವರ ರಾಜರೊಡನೆ ಮಹಾರಾಜರೊಡನೆ ಬರುವ ಛತ್ರವೇನು ಚಾಮರವೇನು ಮುಂತಾದೆಲ್ಲ ಎಲ್ಲವೂ ಕೂಡ ಸೇರಿದೆ. ಅದೆಲ್ಲವೂ ಕೂಡ ವಿಭವದಲ್ಲಿ ಸೇರುತ್ತೆ. ವಿಭವ ಅಂತ ಹೇಳೋದು ಐಶ್ವರ್ಯ. ಪರತ್ವ ಸೌಲಭ್ಯ ಉಪೈಕ ಗುಣವರ್ಗದ್ವಯಂ ಐಶ್ವರ್ಯ ಶೀಲಪದಾಭ್ಯಾಂ ಉಪಲಕ್ಷಿತಂ. ಎರಡು ಹೇಳಿದ್ರು, ಐಶ್ವರ್ಯ ಶೀಲಾದಿ ಅಂತ ಹೇಳಿದ್ರೆ ಎರಡು ಹೇಳಿದ್ರೆ ಸಾಕು. ಅದೆರಡರಲ್ಲಿಯೇ ಎಲ್ಲವೂ ಅಂತರ್ಗತ. ಇದು ಪರತ್ವವನ್ನು ಐಶ್ವರ್ಯ ಅನ್ನೋದು ಈಶ್ವರತ್ವ ಪ್ರಯುಕ್ತವಾದದ್ದು. ಐಶ್ವರ್ಯ ಅಂತ ಹೇಳೋದು ಎಲ್ಲವನ್ನು ಆಳುವಂತಹದ್ದು, ಅದು ಪರತ್ವವನ್ನು ತೋರಿಸುತ್ತೆ. ಸೌಶೀಲ್ಯ ಅನ್ನೋದು ಸೌಲಭ್ಯವನ್ನು ತೋರಿಸುತ್ತೆ. ಎಲ್ಲ ಸಾಮಾನ್ಯ ಜನರೊಡನೆಯೂ ಏಕರೂಪವಾಗಿ ಬೆರೆತು ಇರುವಂತಹದ್ದು, ವ್ಯತ್ಯಾಸವೇ ಇಲ್ಲ ಅನ್ನೋ ಹಾಗೆ. ತತಶ್ಚ ಆದಿಶಬ್ದ ಪ್ರತ್ಯೇಕಮನ್ವಯಾತ್ ಜ್ಞಾನಶಕ್ತಿಯಾದಿಕಂ ವಾತ್ಸಲ್ಯಾದಿಕಂ ಚ ಸಂಗೃಹಾತಿ. ಎಲ್ಲವೂ ಕೂಡ ಆದಿ ಅಂತ ಹೇಳಿಬಿಟ್ರೆ ಎಟ್ಸೆಟ್ರಾ ಅಂತ ಹೇಳಿದಾಗೆ, ಅದು ಇನ್ನು ಮತ್ತೆ ಇದು ಎಲ್ಲವೂ ಸೇರಿ ಅಂತ, ಇದೆಲ್ಲವೂ ಮತ್ತೆ ಎಲ್ಲವೂ ಸೇರಿದೆ, ಇದೇ ಮೊದಲಾದ ಅನೇಕ ಗುಣಗಳು ಅಂತ ಅರ್ಥ. ಒಂದೊಂದಕ್ಕೂ ಸೇರಿಸ್ಬೋದು ಇದನ್ನು. ವಿಭವಕ್ಕೂ ರೂಪ ವಿಭವ ಗುಣ ಇದೆಲ್ಲಕ್ಕೂ ಕೂಡ ಐಶ್ವರ್ಯ ಶೀಲಾದಿಗಳಿಗೆ ಐಶ್ವರ್ಯ, ಅದಕ್ಕೆ ಬೇಕಾದಷ್ಟು ಜ್ಞಾನ ಶಕ್ತಿ ಬಲ ಐಶ್ವರ್ಯ ವೀರ್ಯ ಶಕ್ತಿ ತೇಜಸ್ಸು ಐಶ್ವರ್ಯದಲ್ಲಿ ಎಲ್ಲ ಸೇರಿಬಿಡುತ್ತೆ. ಶೀಲ ಅಂತ ಹೇಳೋದ್ರಿಂದ ಸೌಲಭ್ಯ ಪ್ರಯುಕ್ತವಾದ ಎಲ್ಲ ಗುಣಗಳು, ವಾತ್ಸಲ್ಯ ಮೊದಲಾದದ್ದು ಎಲ್ಲವೂ ಕೂಡ ಅದರಲ್ಲಿ ಸೇರುತ್ತೆ. ಐಶ್ವರ್ಯಶೀಲಾದೇಹ ಅನವಧಿಕಾತಿಶಯಾಶ್ಚ ಅಸಂಖ್ಯೇಯಾಶ್ಚ ಕಲ್ಯಾಣಾಶ್ಚ ಗುಣಾಃ ಇತಿ ವಿಶೇಷಣ ಸಮಾಸ. ಇದು ಗುಣಗಳಿಗೆ ವಿಶೇಷಿಸುತ್ತೆ ಅಂತ ಹೇಳ್ತಾರೆ. ಐಶ್ವರ್ಯಶೀಲ ಮೊದಲಾದದ್ದು ಐಶ್ವರ್ಯಶೀಲಾದಿ ಅದಿ ಶೀಲ 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 ಐಶ್ವರ್ಯಶೀಲಾದಿ ಅನವಧಿಕಾಶಯ ಅಸಂಖ್ಯೇಯ ಕಲ್ಯಾಣ ಗುಣ ಗಣ ಶ್ರೀವಲ್ಲಭ ಅಂತ ಹೇಳಿದ್ರು. ಇದು ಗುಣಗಳಿಗೆ ವಿಶೇಷಣ, ಗಣಗಳಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಗುಣಗಳಿಗೆ ವಿಶೇಷಣವಾಗಿ ತೆಗೆದುಕೊಳ್ಬೇಕು. ಈ ರೀತಿಯಾದ ಗುಣಗಳು ಅನಂತವಾಗಿದೆ, ಗಣಗಳು ಅನಂತವಾಗಿದೆ, ಆ ರೀತಿ ಅರ್ಥವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಐಶ್ವರ್ಯಶೀಲ ಮೊದಲಾದವುಗಳು ಅನವಧಿಕವಾದ ಅತಿಶಯವನ್ನು ಉಳ್ಳದ್ದು. ತನಗಿಂತ ಹೆಚ್ಚಾದ ಅತಿಶಯ ಇಲ್ಲದೆ ಯಾವ ಪದಾರ್ಥಕ್ಕೂ ಇಲ್ಲ. ಹಾಗೆ ಅಸಂಖ್ಯೇಯವಾದದ್ದು, ಕಲ್ಯಾಣಮಯವಾದದ್ದು, ಆನಂದಾವಹವಾದದ್ದು, ಇಂತಹ ಗುಣಗಳು ಅಂತ ಅರ್ಥ. ಈ ವಿಧವಾದ ಗುಣಗಳ ಒಂದು ಗಣ ಅನ್ನೋದು ಷಷ್ಠಿ ತತ್ಪುರುಷ. ಆ ಗಣಗಳು ಕೂಡ ಅನಂತವಾಗಿದೆ ಅನ್ನೋದು ತಿಳಿಯುತ್ತೆ. ಐಶ್ವರ್ಯಶೀಲಾದೇಹೆ ಗುಣ ವಿಶೇಷಣತ್ವ ಅನೌಚಿತ್ಯ. ಇದು ಗಣ ವಿಶೇಷತ್ವ, ಗಣಕ್ಕೆ ವಿಶೇಷಣವಾಗುವುದಿಲ್ಲ ಅಂತ ಗುಣಕ್ಕೆ ವಿಶೇಷಣವಾಗಿ ತೆಗೆದುಕೊಂಡು ಗುಣಗಣ ಶ್ರೀವಲ್ಲಭ ಅಂತ ಹೇಳುವಾಗ ಗುಣಗಣ ಎರಡು ಸೇರಿ ಬಂದಿದೆ ಒಟ್ಟಿಗೆ. ಆದರೆ ಗುಣಗಳಿಗೆ ಇದೆಲ್ಲ ವಿಶೇಷಣ. ಅಂತಹ ಗುಣಗಳು ಗುಣಗಳ ಗಣಗಳು ಅಂತ ಅರ್ಥ ಮಾಡ್ಕೋಬೇಕು. ಒಂದು ಅನವಧಿಕಾಶಯತ್ವಸ್ಯಾಪಿ ಗುಣ ವಿಶೇಷಣತ್ವೇ ಪ್ರತ್ಯೇಕಂ ಗುಣಾನಾಂ ಉತ್ಕರ್ಷಸ್ಯ ಅಶಾಬ್ದತ್ವಾತ್. ಎಲ್ಲ ಗುಣಗಳು ಉತ್ಕರ್ಷ ಅನ್ನೋದು ನೇರವಾಗಿ ಶಬ್ದದಲ್ಲಿ ಹೇಳಿದ್ದೇ ಇರೋದ್ರಿಂದ ಗುಣ ವಿಶೇಷಣತೆಯ ಇವ ಸಮಾಸ ಉಚಿತ. ಒಂದು ಗುಣಕ್ಕೆ ಎಲ್ಲ ವಿಶೇಷಣಗಳು ಅಂದ್ಬಿಟ್ರೆ ಎಲ್ಲ ಗುಣಗಳಿಗೂ ಈ ಎಲ್ಲ ವಿಶೇಷಣಗಳು ಇದೆ. ಅಂತಹ ಗುಣಗಳ ಗಣಗಳು ಅಸಂಖ್ಯೇಯವಾಗಿದೆ ಅಂತ ಹೇಳ್ಬೋದು. ಹಾಗೆ ಗಣಗಳೇ ಅಸಂಖ್ಯೇಯ, ಆ ಗಣಗಳಲ್ಲಿ ಗುಣಗಳು ಕೂಡ ಅಸಂಖ್ಯೇಯವಾಗಿದೆ. ಆ ಗುಣಗಳೆಲ್ಲ ಈ ರೀತಿ ಐಶ್ವರ್ಯ ಶೀಲ ಮೊದಲಾದದ್ದೆಲ್ಲ ಅನವಧಿಕವೂ ಅಸಂಖ್ಯೇಯವೂ ಕಲ್ಯಾಣಮಯವೂ ಆದಂತಹ ಗುಣಗಳು. ಆದ್ದರಿಂದ ಇಲ್ಲಿ ಅರ್ಥ ಹೇಗೆ ಮಾಡಬೇಕು ಅಂದರೆ, ಒಂದೇ ಒಂದು ವಾಕ್ಯ ಇದ್ದರೂ ಕೂಡ ಸಮಸ್ತ ಪದ, ಅದು ಒಂದು ಪದ ಸಮಸ್ತ ಪದ, ಅದಕ್ಕೆ ಹೇಗೆ ಸಮಾಸ ಮಾಡ್ಕೋಬೇಕು ನಾವು ಅರ್ಥವನ್ನು ಅಂತ ಇಲ್ಲಿ ಹೇಳ್ತಾರೆ. ಸ್ವರೂಪಂ ರೂಪಂ ತದ್ಗುಣ ವಿಭವ ಐಶ್ವರ್ಯಾದಿ ಗುಣಗಣಶ್ಚ ಇತಿ ದ್ವಂದ್ವ ಸಮಾಸವನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ಇದು ಅದೆಲ್ಲವನ್ನು ಸೇರಿಸಿ ದ್ವಂದ್ವ ಸಮಾಸವನ್ನು ಮಾಡ್ಕೊಳ್ಬೇಕು ಅಂತ. ಸ್ವರೂಪಾದಿ ಪಂಚಕಂ ಭಗವದ ವಿಪದಾನುರೂಪಂ ನಿತ್ಯಂ ನಿರವಧ್ಯಂ ಯಸ್ಯಾಹ. ಈ ಸ್ವರೂಪ ಮೊದಲಾದದೆಲ್ಲ ಈ 5 ಏನು ಹೇಳಿದ್ರು, ಸ್ವರೂಪ ರೂಪ ಗುಣ ವಿಭವ ಐಶ್ವರ್ಯ,
ಈ 5 ವಿಷಯಗಳು ಕೂಡ ಭಗವಂತನಿಗೆ ಅಭಿಮತವೂ ಅನುರೂಪವೂ ಆಗಿದ್ದು ನಿತ್ಯವೂ ನಿರವಧ್ಯವೂ ಆಗಿದೆ ಅಂತ ಅರ್ಥ. ಸಾ ಸ್ವಾಭಿಮತ ಇತ್ಯಾದಿ ಗುಣಗಣೇತ್ಯಂತೇನ ಉಕ್ತ. ಕಡೆಯಲ್ಲಿ ಹೇಳಿದ್ದಾರೆ ಸ್ವಾಭಿಮತ ಅನ್ನುವ ಗುಣಗಣ ಅನ್ನುವ ಸ್ವಾಭಿಮತ ಅಂತ ಆರಂಭಿಸಿ ಗುಣಗಣ ಅಂತ ಕಡೆಯಲ್ಲಿ ಹೇಳಿರುವಂಥದ್ರಿಂದ ಪರಮಾತ್ಮನಿಗೆ ಭಗವದ್ ಅಭಿಮತ ಅನುರೂಪಂ ನಿತ್ಯಂ ನಿರವಧ್ಯಂ ಯಸ್ಯಾಹ ಅಂತ ಅರ್ಥ ಮಾಡ್ಕೊಳ್ಬೇಕು. ಒಟ್ಟಿನಲ್ಲಿ ಅದಕ್ಕೆ ಹೇಳ್ತಾರೆ ಸ್ವರೂಪಂ ರೂಪಂ ಗುಣ ವಿಭವ ಐಶ್ವರ್ಯಂ ಶೀಲಂ ಇತ್ಯಾದಿ ಗುಣಗಣ ಇತಿ ಯೋಜನಾಯಂ ಸ್ವರೂಪ ರೂಪಯೋರೂಪಿ ಗುಣಾನುಪ್ರವೇಶ ಪ್ರಸಂಗ ಅಂತ ಈ ರೀತಿ ಅರ್ಥ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸ್ವರೂಪ ರೂಪ ಗುಣ ವಿಭವ ಐಶ್ವರ್ಯ ಶೀಲ ಇತ್ಯಾದಿ ಗುಣಗಣ ಅಂತ ಹೇಳಿದ್ರೆ ಸ್ವರೂಪ ರೂಪಗಳು ಕೂಡ ಇದರಲ್ಲೇ ಗುಣಗಳಲ್ಲಿಯೇ ಪ್ರವೇಶವಾಗ್ಬಿಡುತ್ತೆ, ಅದು ಉಚಿತವಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವರೂಪ ಅನ್ನೋದು ಬೇರೆ, ಗುಣ ಅನ್ನೋದು ಬೇರೆ. ಗುಣವು ಸ್ವರೂಪವನ್ನು ಆಶ್ರಯಿಸಿರುವಂಥದ್ದು. ಆದ್ದರಿಂದ ಸ್ವರೂಪವನ್ನು ಗುಣವನ್ನು ಸೇರಿಸಿ ಸಮಾಸವಲ್ಲ. ಇಲ್ಲಿ ಗುಣಗಳ ವಿಶೇಷಣಗಳು ಬೇರೆ ಮಾಡಿ ಸ್ವರೂಪ ರೂಪವನ್ನು ಬೇರೆ ಮಾಡಿ ಆ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವರೂಪಾದೇ ಸರ್ವಸ್ಯ ಪರಮಾತ್ಮ ಅಭಿಮತತ್ವ ವ್ಯಕ್ತಂ. ಸ್ವರೂಪ ಮೊದಲಾದ ಎಲ್ಲವೂ ಕೂಡ ಪರಮಾತ್ಮನಿಗೆ ಅಭಿಮತವಾದದೇ ಮತ್ತು ಅನುರೂಪವೂ ಆಗಿರುವಂಥದ್ದು ಅನ್ನೋದಂಥ ಅರ್ಥ. ನಿತ್ಯ ಅಂತ ಹೇಳಿದ್ರೆ ಏನು? ಸ್ವರೂಪ ನಿರ್ವಿಕಾರತೆಯ ಸರ್ವಕಾಲ ವರ್ತಮಾನತ್ವಂ, ಎಲ್ಲ ಕಾಲದಲ್ಲಿಯೂ ಇರೋದು, ಯಾವ ವಿಕಾರವನ್ನು ಹೊಂದಿಲ್ಲದೆ ಇರೋದು. ನಿರವಧ್ಯತ್ವಂ ಪೂರ್ವಂ ಪರಮಾತ್ಮ ಸ್ವರೂಪೇ ಪ್ರತಿಪಾದಿತ ಪ್ರಕಾರ, ಯಾವ ದೋಷವೂ ಇಲ್ಲ ಅಂತ ಹೇಳೋದು. ಅದೇ ರೀತಿ ಈ ನಿರವಧ್ಯತ್ವ ಅನ್ನೋದು ಶ್ರೀದೇವಿಗೆ ಹೇಳುವಾಗ ವಿಶೇಷವಾದ ಅರ್ಥವನ್ನು ನಾವು ತಿಳಿಬಹುದು. ಪಿತೃತ್ವ ಪ್ರಯುಕ್ತ ಕಾದಾಚಿತ್ತ ಊಷ್ಮಳತ್ವಾದಿ ರಾಹಿತ್ಯಂ. ಊಷ್ಮಳ ಅಂದರೆ ಕೋಪ ಬರೋದು ಅಂತ ಅರ್ಥ. ಯಾವಾಗಲಾದ್ರೂ ಒಂದ್ಸತಿ ಕೋಪ ಬರ್ಬೋದು ಪರಮಾತ್ಮನಿಗೆ, ಅದು ಪಿತೃತ್ವ ಪ್ರಯುಕ್ತವಾದದ್ದು. ತಂದೆಗೆ ಲೋಕದಲ್ಲಿ ಕೋಪ ಬರುತ್ತೆ, ತಾಯಿ ಯಾವಾಗಲೂ ಅದನ್ನು ಕ್ಷಮೆ ಮಾಡ್ತಾಳೆ ಮಕ್ಕಳಿಗೆ ಅಂತ ಹೇಳಿ ತಾಯಿಯ ಗುಣಗಳು ತಂದೆಯ ಗುಣಗಳು ಪ್ರಸಿದ್ಧವಾಗಿದೆಯಲ್ಲ, ಆ ರೀತಿ ಇಬ್ಬರು ವಿಭಜನೆ ಮಾಡ್ಕೊಂಡಿದ್ದಾರೆ ಅಂತ ಇದರಲ್ಲಿ ಶ್ರೀ ಗುಣರತ್ನ ಕೋಶದಲ್ಲಿ ಅದ್ಭುತವಾಗಿ ಹೇಳ್ತಾರೆ. ಇವರಿಬ್ಬರು ಒಂದು ಒಪ್ಪಂದವನ್ನು ಮಾಡಿಕೊಂಡು, ನೀನು ಪಿತೃತ್ವ ಪ್ರಯುಕ್ತವಾದ ಗುಣಗಳು ಎಲ್ಲ ವೀರ್ಯ ಊಷ್ಮಳ ಊಷ್ಮಳತ್ವ ಮೊದಲಾದೆಲ್ಲ ನೀನು ಪ್ರಕಾಶಪಡಿಸು, ನಾನು ಕ್ಷಮೆ ಶಾಂತಿ ದಯೆ ಇವುಗಳನ್ನೆಲ್ಲ ನಾನು ವಿಶೇಷವಾಗಿ ಪ್ರಕಾಶಪಡಿಸ್ತೇನೆ ಅಂತ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಎಲ್ಲರಿಗೂ ಎಲ್ಲ ಗುಣಗಳು ಇರಬಹುದು, ಆದರೆ ವಿಶೇಷವಾಗಿ ಅದನ್ನು ಪ್ರಕಾಶಪಡಿಸ್ತಾರೆ ಅನ್ನೋದು. ಹಾಗೆ ಅದಕ್ಕನುಗುಣವಾಗಿ ಶ್ರೀದೇವಿಗೆ ಪಿತೃತ್ವದಿಂದ ಬರುವಂತಹ ಕೆಲವು ಸಲ ಬರುವ ಕೋಪ ಮೊದಲಾದದ್ದು ಎಂದೂ ಬರೋದಿಲ್ಲ ಅನ್ನೋದು ತಿಳಿಸುತ್ತೆ. ಇಲ್ಲಿ ನಿರವಧ್ಯತ್ವ ಅನ್ನೋದು ಕೂಡ ಅದು ತಿಳಿಸುತ್ತೆ ಅಂತ ಹೇಳಿದ್ರು. ಅನುರೂಪತ್ವಂತು ಯಥಾ ಪ್ರಮಾಣಂ ಪ್ರಾಗ್ದೇವ ಕಲ್ಯಾಣೈಕತಾನತ್ವಾದಿಕಂ. ಎಲ್ಲ ಆನಂದ ಕಲ್ಯಾಣೈಕತಾನತ್ವ, ಕಲ್ಯಾಣ ಗುಣಗಳಿಗೆ ಆಶ್ರಯವಾಗಿರೋದು. ಪರಮಾತ್ಮನ ಗುಣಗಳು ಹೇಗೆಯೋ ಅವನ ವಿಗ್ರಹ, ಅವನ ಸ್ವರೂಪ ವಿಗ್ರಹವೆಲ್ಲ ಅದೇ ರೀತಿ ಇಲ್ಲಿಯೂ ತಗೊಳ್ಬೇಕು ಅಂತ ಹೇಳಿದ್ರು. ಇದು ಶಾಂತಾನಂದ ಮಹಾವಿಭೂತಿ ಬರೋ ಯದ್ಬ್ರಹ್ಮ ರೂಪಂ ಹರೇಹೇ ಮೂರ್ತಂ ಬ್ರಹ್ಮ ತಥೋಪಿ ತತ್ ಪ್ರಿಯತರಂ ರೂಪಂ ಯತ್ ಅದ್ಯದ್ಭುತಂ ಸ. ಚತುಶ್ಲೋಕಿಯಲ್ಲಿ ಆಳವಂದಾರು ಅದ್ಭುತವಾಗಿ ಹೇಳ್ತಾರೆ. ಎಲ್ಲ ವಿಧದಲ್ಲಿಯೂ ನಿಮ್ಮಿಬ್ಬರಿಗೂ ಅನುರೂಪವಾಗಿಯೇ ಇದೆ. ಎಲ್ಲ ಸ್ವರೂಪ ರೂಪ ಗುಣಗಳು ಇದು ಎಲ್ಲವೂ ಕೂಡ ಅನುರೂಪವಾಗಿದೆ. ಎಲ್ಲ ಅವತಾರಗಳಲ್ಲಿಯೂ ಅಷ್ಟೇ, ಎಲ್ಲರಲ್ಲಿಯೂ ಗಾಢೋಪಗೂಢಾನಿತೆ ಅಂದರು. ಒಂದರಲ್ಲಿ ಒಂದು ಸೇರ್ಕೊಂಡು ಬಿಟ್ಟಿದೆ, ಅಷ್ಟು ಒಂದು ಅನುರೂಪ್ಯ ಇಬ್ಬರಿಗೂ ಇದೆ, ಅನುರೂಪವಾಗಿದೆ ಅಂತ ಹೇಳಿ ಶಾಂತಾನಂತ ಅನ್ನುವ ಚತುಶ್ಲೋಕಿಯ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನೆಲ್ಲ ಇಲ್ಲಿ ನಾವು ಅನುಸಂಧಾನ ಮಾಡಬೇಕು ಅಂತ ಹೇಳಿದ್ರು. ರೂಪಸ್ಯ ನಿತ್ಯತ್ವ ಅವತಾರಾದಿ ದಶಾಯಾಮಪಿ ಪರಮಪದ ನಿಲಯ ಭಗವದೇಕಾಸನ ಸ್ಥಿತಸ್ಯ ತಥಾ ಅವಸ್ಥಿತತ್ವಂ ಅಂತ ಹೇಳಿದ್ರು. ರೂಪವು ನಿತ್ಯವಾಗಿದೆ ಅಂತ ಹೇಳಿದ್ರೆ ಅವತಾರ ದಶೆಯಲ್ಲಿಯೂ ಕೂಡ ಪರಮಪದದಲ್ಲಿ ಇರುವಂತಹ ಭಗವಂತನೊಡನೆ ಪರರೂಪದಲ್ಲಿ ಪರವಾಸುದೇವನು, ಅಲ್ಲಿ ಹೇಳುವಾಗ ಪರವಾಸುದೇವನು ಶ್ರೀ ವಿಶಿಷ್ಟನಾಗಿಯೇ ಇದ್ದಾನೆ. ಪರವಾಸುದೇವನ ಒಂದು ಅನುಸಂಧಾನ ದ್ವಯಮಂತ್ರ ಮಾಡುವಾಗ ಮಾಡ್ತೀವಿ ನಾವು, ಪರವಾಸುದೇವನ ಅನುಸಂಧಾನ ಅಲ್ಲಿ ಮಾಡುವಾಗ ಶ್ರೀ ವಿಶಿಷ್ಟನಾಗಿಯೇ ಅಲ್ಲಿ ಅನುಸಂಧಾನ ಮಾಡೋದು. ಆ ರೀತಿ ಅವತಾರಗಳಲ್ಲಿಯೂ ಅದೇ ರೀತಿ ಅಂತ ಅರ್ಥ. ಏಕಾಸನ ಸ್ಥಿತತೆ, ಒಂದೇ ಆಸನದಲ್ಲಿ ಅವನೊಡನೆ ಇರುವಂತಹ ಶ್ರೀದೇವಿ ಪರಮಪದದಲ್ಲಿ ಹೇಗಿದ್ದಾಳೋ ಅವತಾರಗಳಲ್ಲಿಯೂ ಅವನೊಡನೆಯೇ ಯಾವಾಗಲೂ ಇದ್ದಾಳೆ ಅನ್ನೋದು ಇದು ತಿಳಿಸುತ್ತೆ ಇದರಲ್ಲಿ.
ಅದು ಕೂಡ ಅನುರೂಪತ್ವ ಅನ್ನೋದು ರೂಪ, ಅನುರೂಪತ್ವ, ಅವನ ಅನುಸರಿಸಿ ಇವಳ ರೂಪವು ಬರುತ್ತೆ. ಅದು ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಸ್ಪಷ್ಟವಾಗಿ ವಿಷ್ಣು ಪುರಾಣ ಮತ್ತು ಶ್ರೀಮದ್ ರಾಮಾಯಣ ಇದರಲ್ಲೆಲ್ಲ ತಿಳಿಯುತ್ತೆ ಸ್ಪಷ್ಟವಾಗಿ. ವಿಷ್ಣು ಪುರಾಣದಲ್ಲಿ ಬಹಳ ಅದ್ಭುತವಾಗಿ ಲಕ್ಷ್ಮಿ ಈ ಕ್ಷೀರಸಾಗರದಿಂದ ಮಹಾಲಕ್ಷ್ಮಿ ಉದ್ಭವವಾದಾಗ ಬಹಳ ಅದ್ಭುತವಾದ ವರ್ಣನೆ ಇದೆ. ಮಹಾಲಕ್ಷ್ಮಿಯ ಸ್ತೋತ್ರವಿದೆ ಅಲ್ಲಿ, ಬಹಳ ಅದ್ಭುತವಾದ ಸ್ತೋತ್ರ. ಅನುರೂಪತ್ವಂಚ ಅಸ್ಯಾದೇವ್ಯಾಹ ಯಥಾರೂಪಂ ಅಂಗ ಪ್ರತ್ಯಂಗ ಸೌಷ್ಠವಂ ರಾಮಸ್ಯ ಚ ಯಥಾರೂಪಂ ತಸ್ಯೇಯಂ ಅಸಿತೇ ಕ್ಷಣ ಅಂತ ಹೇಳು. ಇದು ಹನುಮಂತನು ಹೇಳುವಂಥದ್ದು. ಸೀತಾದೇವಿಯನ್ನು ನೋಡಿದಾಗ ಹೇಳ್ತಾಳೆ, ಇವಳಿಗೆ ಹೇಗೆ ರೂಪವು, ಅಂಗಗಳು, ಪ್ರತ್ಯಂಗಗಳು ಎಲ್ಲವೂ ಒಂದೊಂದು, ಅದರ ಸೌಷ್ಠವವೇನು ಎಲ್ಲವೂ ಹೇಗೆ ಇದೆಯೋ ಎಲ್ಲವೂ ಬಹಳ ಸುಂದರವಾಗಿ ಅನುರೂಪವಾಗಿ ಒಂದಕ್ಕೊಂದು ಇದೆಯೋ, ರಾಮನು ಹಾಗೆಯೇ, ಆದ್ದರಿಂದ ಅವನಿಗೆ ತಕ್ಕ ದೇವಿಯಾಗಿದ್ದಾಳೆ ಇವಳು ಅಂತ ಹನುಮಂತನು ಹೇಳ್ತಾನೆ. ವಿಷ್ಣು ಪುರಾಣದಲ್ಲಿ ವಿಷ್ಣೋರ್ ದೇಹಾನುರೂಪ ವೈ ಕರೋತ್ಯೇಷ ಆತ್ಮನಸ್ತನು ಅಂತ ಹೇಳಿ ಪ್ರತಿಪಾದಿದೆ. ಅವಳಿಗೆ ರಾಘವತ್ವೇ ಅಭವತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ಅಂತ ಮುಂದೆ ಬರುತ್ತೆ. ಅಸ್ಯಾದೇವಿ ವಿಷ್ಣೋರ್ ದೇಹಾನುರೂಪ ವೈ ಕರೋತ್ಯೇಷ ಆತ್ಮನಸ್ತನು, ಅವನಿಗೆ ಅನುಗುಣವಾದ ರೂಪವನ್ನು ಇವಳು ಮಾಡ್ಕೋತಾಳೆ. ರಾಘವತ್ವೇ ಅಭವತ್ ಸೀತಾ, ರಾಘವ ಆದರೆ ಇವಳು ಸೀತೆ ಆಗ್ತಾಳೆ. ರುಕ್ಮಿಣಿ ಕೃಷ್ಣ ಜನ್ಮನಿ, ಕೃಷ್ಣಾವತಾರದಲ್ಲಿ ರುಕ್ಮಿಣಿ ಆಗ್ತಾಳೆ. ಹೀಗೆ ಎಲ್ಲ ಅವತಾರಗಳಲ್ಲಿಯೂ ಅನುರೂಪವಾದ ಅವತಾರವನ್ನು ಅವಳು ಅದರ ನೋಡಿದೆ ಇಬ್ಬರು ಸೇರಿಯೇ ಮಾಡ್ತಾರೆ ಅನ್ನೋದು ತಿಳಿದು ಬರುತ್ತೆ. ವಿಗ್ರಹಾನುಗುಣಾನಾಂ ನಿತ್ಯತ್ವಂ ನಾಮ ಔಜ್ವಲ್ಯಾದೇಹೆ ಕದಾಚಿದಪಿ ಅಪಕರ್ಷಾದಿ ಅಭಾವ. ವಿಗ್ರಹ ಗುಣಗಳೆಲ್ಲ ನಿತ್ಯವಾಗಿದೆ ಅಂದರೆ ಏನರ್ಥ ಅಂತ ಹೇಳಿದ್ರೆ, ಅದರ ಒಂದು ಔಜ್ವಲ್ಯವೋ, ಸೌಂದರ್ಯ, ಸೌಗಂಧ್ಯ ಎಂದೂ ಕೂಡ ಸ್ವಲ್ಪವೂ ಕಮ್ಮಿ ಆಗದೆ ಇರುವಂಥದ್ದು, ಹಾಗೆ ಇರುವಂತಹ ನಿತ್ಯತ್ವ ಅನ್ನೋದು ಹೇಳಲ್ಪಟ್ಟಿದೆ. ನಿರವಧ್ಯ ದುಷ್ಪ್ರೇಕ್ಷತಾದಿರಾಹಿತ್ಯಂ, ದೋಷವಿಲ್ಲ ಅಂತ ಹೇಳಿದ್ರೆ ಅದನ್ನು ನೋಡೋಕ್ಕೆ ಆಗೋದಿಲ್ಲ ಅನ್ನೋದು ಒಂದು ದೋಷವಾಗಿಬಿಡುತ್ತೆ. ವಿಗ್ರಹದಲ್ಲಿ ಯಾವತ್ತೂ ಎಂದಿಗೂ ನೋಡೋಕ್ಕೆ ಆನಂದಮಯವಾಗಿರಬೇಕು, ಅಂತಹದ್ದೇ ದೋಷರಹಿತವಾದದ್ದು ಅಂತ ಹೇಳುವ ನಿರವಧ್ಯಂ ಅನ್ನೋದಕ್ಕೆ, ನಿರವಧ್ಯತ್ವ ಅನ್ನೋದಕ್ಕೆ ಅರ್ಥವನ್ನು ಹೇಳ್ತಾರೆ. ದುಷ್ಪ್ರೇಕ್ಷತಾದಿ ರಾಹಿತ್ಯಂ, ಅನುರೂಪತ್ವ, ಅನುರೂಪವಾದದ್ದು ಅನ್ನೋದಕ್ಕೆ ಶ್ರೀಗುಣರತ್ನ ಕೋಶದ ಶ್ಲೋಕವನ್ನು ಉದಾಹರಿಸ್ತಾರೆ ಇಲ್ಲಿ. ಘನಕನಕದ್ಯುತಿ ಯುವದಶಾಮಿಪಿ ಮುಗ್ಧದಶಾಂ, ಶ್ರೀಗುಣರತ್ನ ಕೋಶದಲ್ಲಿ ಅದ್ಭುತವಾದ ಸ್ತೋತ್ರ ಅದು. ಪರಾಶರ ಭಟ್ಟರು ರಂಗರಾಜಸ್ತವವನ್ನು ಮಾಡಿದರು. ರಂಗರಾಜಸ್ತವವನ್ನು ಮಾಡಿ 200 ಶ್ಲೋಕಗಳಲ್ಲಿ 2 ಭಾಗಗಳಿದೆ ಅದರಲ್ಲಿ, ಪೂರ್ವ ಉತ್ತರ ಅಂತ ಹೇಳಿಬಿಟ್ಟು ಅದು ಮಾಡಿ ರಂಗರಾಜನ ಅದ್ಭುತವಾಗಿ ಸ್ತೋತ್ರ ಮಾಡಿ ಆಮೇಲೆ ಹೇಳ್ತಾರೆ, ನೀನು ನಿನ್ನನ್ನು ಸ್ತೋತ್ರ ಮಾಡಿದೆ ಅಂತ ಗರ್ವ ಪಡಬೇಡ, ಶ್ರೀದೇವಿಯನ್ನು ನಿನಗೆ 10ರಷ್ಟು ಸ್ತೋತ್ರ ಮಾಡ್ತೀನಿ ಈಗ ಅಂತ ಹೇಳ್ತಾರೆ ಶ್ರೀಗುಣರತ್ನ ಕೋಶದಲ್ಲಿ. ಅದನ್ನು ಶ್ರೀಗುಣರತ್ನ ಕೋಶ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಘನ ಕನಕದ್ಯುತಿ ಯುವದಶಾಮಪಿ ಮುಗ್ಧದಶಾಂ ಯುವತರುಣತ್ವಯೋ ರಚಿತಮಾಭರಣಾದಿಪರಂ ಉಚಿತಮಾಭರಣಾದಿಪರಂ ಧ್ರುವಂ ಅಸಮಾನ ದೇಶ ವಿನಿವೇಶಿ ವಿಭಜ್ಯ ಹರೌ ತ್ವಯಿ ಚ ಕುಶೇಶಯೋದರ ವಿಹಾರಿಣಿ ನಿರ್ವಿಶಸಿ. ಕಮಲ ನಿಲೆಯಾದ ಶ್ರೀದೇವಿಗೆ ಹೇಳ್ತಾರೆ ಘನ ಕನಕದ್ಯುತಿ, ಇವಳಿಗೆ ಒಬ್ಬರಿಗೆ ಘನದ್ಯುತಿ, ಇನ್ನೊಬ್ಬರಿಗೆ ಕನಕದ್ಯುತಿ. ಘನ ಕನಕದ್ಯುತಿ, ಇಲ್ಲಿ ಘನ ಅಂತ ಹೇಳಿದ್ರೆ ಮೋಡ, ಅವನಿಗೆ ಮೇಘಶ್ಯಾಮ ವರ್ಣ, ಇವಳಿಗೆ ಕನಕದ್ಯುತಿ, ಇವಳಿಗೆ ಚಿನ್ನದಂತಹ ವರ್ಣ. ಇದೆರಡನ್ನು ಅವರಿಬ್ಬರು ಒಪ್ಕೊಂಡು ನೀನು ಈ ವರ್ಣ ತಗೋ, ನಾನು ಈ ವರ್ಣ ತಗೊಳ್ತೇನೆ ಅಂತ ಹೇಳಿ. ಯುವದಶಾಮಪಿ, ಅವನು ಯುವಕ, ಇವಳು ತರುಣಿ. ತಾರುಣ್ಯ ಯೌವನ ತಾರುಣ್ಯವನ್ನು ಇಬ್ಬರು ತಗೊಂಡ್ರಂತೆ, ಯೌವನ ಮತ್ತು ತಾರುಣ್ಯವನ್ನು. ಮುಗ್ಧದಶಾಮಪಿ ಯುವ ತರುಣತ್ವಯೋ ಉಚಿತಂ ಪರಂ ಅಸಮಾನ ದೇಶ ವಿನಿವೇಶಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಆಭರಣಗಳು ಇಬ್ಬರಿಗೂ, ಅದಕ್ಕೆ ಉಚಿತವಾದ ಆಭರಣಗಳು. ಇವಳ ರೂಪಕ್ಕೆ ಅನುಗುಣವಾದ ಆಭರಣಗಳು ಇವಳಿದೆ, ಅವನ ರೂಪಕ್ಕೆ ಅನುಗುಣವಾದ ಆಭರಣಗಳನ್ನು ಅವನು ಧರಿಸಿದ್ದಾನೆ. ಈ ರೀತಿ ಆಭರಣಗಳೇನು, ಇದನ್ನೆಲ್ಲ ವಿಭಜ್ಯ ನಿರ್ವಿಶಸಿ, ಎಲ್ಲವನ್ನು ವಿಂಗಡಿಸಿ ನೀವಿಬ್ಬರು ಅನುಭವಿಸ್ತೀರಾ ಅಂತ ಹೇಳಿಬಿಟ್ಟು ಅಲ್ಲಿ ಸ್ತೋತ್ರ ಮಾಡ್ತಾರೆ. ಅದು ಇಬ್ಬರಿಗೂ ಅನುರೂಪವಾಗಿರೋದು ಅಂತ ಅರ್ಥ, ಅವರವರ ಇದಕ್ಕೆ ಇತ್ಯಾದಿಯುಕ್ತ ಪ್ರಕಾರ. ವಿಭವಸ್ಯ ಅನುರೂಪತ್ವಂ, ವಿಭವ ಅನ್ನುವುದರಲ್ಲಿ ಅನುರೂಪ ಹೇಗೆ ಅಂದರೆ, ವಿಭವ ಅನ್ನೋದು ಎಲ್ಲ
ಈ ವಿಭೂತಿ ಅಂತ ಹೇಳಲ್ಪಡುವುದು, ಇಬ್ಬರಿಗೂ ಸೇರಿದ ವಿಭೂತಿ, ಅದು ವಿಷ್ಣು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಅದೇ ಪ್ರಕರಣದಲ್ಲಿ ದೇವತರಿಯಂ ಮನುಷ್ಯೇಶು ಪುನ್ನಾಮ ಭಗವಾನ್ ಹರಿಹಿ ಶ್ರೀನಾಮ್ನಿ ಲಕ್ಷ್ಮೀರ್ ಮೈತ್ರೇಯ ನಾನಯೋರ್ ವಿದ್ಯತೆ ಪರಂ, ಎಲ್ಲರೂ ಅವನ ವಿಭೂತಿಯೇ ಅಂತ ಹೇಳಿ, ಎಲ್ಲ ಪುರುಷರು ಕೂಡ ಭಗವಂತನ ವಿಭೂತಿ, ಎಲ್ಲ ಸ್ತ್ರೀಯರು ಶ್ರೀದೇವಿಯ ವಿಭೂತಿ, ಹಾಗೆಯೇ ಅಂತ ಹೇಳಿ ಇವರಿಬ್ಬರಿಗಿಂತ ಪರರಾದವರು ಇಲ್ಲ ಅಂತ ಹೇಳಿ ಇಬ್ಬರನ್ನು ಸೇರಿಸಿ ಯಥಾ ಸರ್ವಗತೋ ವಿಷ್ಣು ತಥೈವೇಯಂ ದ್ವಿಜೋತ್ತಮ, ಅದೆಲ್ಲ ಮುಂದೆ ಬರುತ್ತೆ ಆ ಪ್ರಕರಣದಲ್ಲಿ, ವಿಷ್ಣು ಪುರಾಣದಲ್ಲಿ. ಅವನು ಕೂಡ ಸರ್ವವ್ಯಾಪ್ತ, ಇವಳು ಸರ್ವವ್ಯಾಪ್ತಳು ಮೊದಲಾದದ್ದು ಎಲ್ಲ ಇಲ್ಲಿ ಅನುಸಂಧಾನ ಮಾಡಬೇಕು ಅಂತ ಹೇಳಿದ್ರು. ಅನವಧಿಕಾತಿಶಯತ್ವ ವಚನಾತ್ ಈಶ್ವರ ವ್ಯತಿರಿಕ್ತ ಶೇಷ ಗೋಚರಸ್ಯಾಪಿ, ಬಿಟ್ಟೋಗಿದೆ, ಗೋಚರಸ್ಯಾಪಿ ತದೈಶ್ವರ್ಯಸ್ಯ ಈಶ್ವರಾಭಿಮತತ್ವಾತ್ ನ ದ್ವೈರಾಜ್ಯಾದಿ ದೋಷಃ. ಇಲ್ಲಿ ಈಶ್ವರ ದ್ವಿತ್ವ ಬರುತ್ತೆಯೇ ಅಂತ ಒಂದು ಪ್ರಶ್ನೆ. ನಮ್ಮ ಸಿದ್ಧಾಂತದಲ್ಲಿ ವಿಶೇಷವಾಗಿ ಅದರಲ್ಲಿಯೂ ದೇಶಿಕರ ಸಂಪ್ರದಾಯದಲ್ಲಿ ಶ್ರೀಗೆ ಪರಮಾತ್ಮನಿಗೆ ಸಮಾನವಾದ ಸ್ಥಾನ, ಯಾವ ವ್ಯತ್ಯಾಸವೂ ಇಲ್ಲದೆ, ಆದರೆ ಪತಿ ಪತ್ನಿ ಭಾವದಿಂದ ಅವನಿಗೆ ಸರ್ವಶೇಷತ್ವ ಅನ್ನೋದು ಸಿಕ್ಕುತ್ತೆ, ಅವನಿಗೆ ಲಭಿಸುತ್ತೆ. ಸರ್ವಶೇಷಿಯಾಗಿದ್ದಾನಲ್ಲ ಪರಮಾತ್ಮ. ಇದು ವಿರೋಧ ಪರಿಹಾರ ಅನ್ನುವ ರಹಸ್ಯ ಗ್ರಂಥದಲ್ಲಿ ವೇದಾಂತ ದೇಶಿಕರು ಇದನ್ನೆಲ್ಲ ವಿಚಾರ ಮಾಡ್ತಾರೆ. ಈ ವಿರೋಧಗಳೆಲ್ಲ ಬರಬಹುದಲ್ಲ, ಈಶ್ವರ ದ್ವಿತ್ವ ಅಂತ ಹೇಳಿ ಇಬ್ಬರು ಈಶ್ವರರು ಇರೋಕ್ಕಾಗೋದಿಲ್ಲ, ಒಬ್ಬ ಇರಬೇಕು. ಫಲಮತ ಉಪಪತ್ತೇ, ಅವನು ಪರಮಾತ್ಮನಿಂದಲೇ ಫಲ, ಪರಬ್ರಹ್ಮನಿಂದ ಅಂತ ಹೇಳಲ್ಪಟ್ಟಿದೆ, ಅವನೇ ಸರ್ವಶೇಷಿ ಅಂತ ಹೇಳಲ್ಪಟ್ಟಿದೆ. ಅಷ್ಟೇ ಅಲ್ಲದೆ ಇಬ್ಬರಿಗೂ ಸಮಾನವಾದ ಎಲ್ಲ ವ್ಯಾಪ್ತಿ, ಇದು ಎಲ್ಲವೂ ಹೇಳಲ್ಪಟ್ಟಿದೆ. ಇದನ್ನು ಸ್ವಲ್ಪ ಅಭಿಪ್ರಾಯ ಭೇದಗಳಿದೆ ರಾಮಾನುಜರ ಏಕದೇಶದಲ್ಲಿ, ಮತಾನುಯಾಯಿಗಳಲ್ಲಿ. ದೇಶಿಕರ ಸಂಪ್ರದಾಯದಲ್ಲಿ ಸಮಾನವಾದ ಸ್ಥಾನ ಇಬ್ಬರಿಗೂ, ಅದರಲ್ಲಿ ಯಾವ ವಿರೋಧವೂ ಇಲ್ಲ ಅನ್ನೋದನ್ನು ಈಗ ತೋರಿಸ್ತಾರೆ ಸ್ವಾಮಿ ದೇಶಿಕರು, ಅದನ್ನೇ ತೋರಿಸ್ತಾರೆ ಇಲ್ಲಿ. ಅನವಧಿಕಾತಿಶಯತ್ವ ವಚನಾತ್ ಈಶ್ವರ ವ್ಯತಿರಿಕ್ತ ಅಶೇಷ ಗೋಚರಸ್ಯಾಪಿ, ಈಶ್ವರನ್ನು ಬಿಟ್ಟು ಮಿಕ್ಕಿದೆಲ್ಲವೂ ಕೂಡ ತದೈಶ್ವರ್ಯಸ್ಯ ಈಶ್ವರಾಭಿಮತತ್ವಾತ್ ನ ದ್ವೈರಾಜ್ಯಾದಿ ದೋಷಃ ಅಂದರು. ಮಿಕ್ಕಿದೆಲ್ಲವೂ ಕೂಡ ಅವನಿಗೆ ಅಭಿಮತವಾಗಿದೆ ಅಂತ ಹೇಳಿ ದ್ವೈರಾಜ್ಯ ಅನ್ನೋದು ಇಲ್ಲ. ಶ್ರೀದೇವಿಗೆ ಇದೆಲ್ಲ ಇರುವುದು ಅವನಿಗೂ ಅಭಿಮತವೂ ಅನುರೂಪವೂ ಆದ ಸ್ವರೂಪ, ರೂಪ, ಗುಣ, ವಿಭವ ಎಲ್ಲ ಇದೆ. ಅವನಿಗೆ ಸಮಾನವಾಗಿದ್ದರೂ ಅವನಿಗೆ ಅಭಿಮತವಾದದ್ದು. ಆದ್ದರಿಂದ ಇಲ್ಲಿ ದ್ವೈರಾಜ್ಯ ಇಲ್ಲ, ಒಬ್ಬನೇ ಶೇಷಿ ಅಂತ ಹೇಳ್ಬೋದು. ಅದನ್ನು ಹೇಗೆ ಪ್ರಮಾಣಗಳು ಹೇಗೆ ಹೇಳುತ್ತೆ ಅಂತ ಹೇಳಿದ್ರೆ, ಶ್ರುತಿಯ ಪ್ರಮಾಣವನ್ನು ತೋರಿಸ್ತಾರೆ ಯಜುರ್ವೇದದಲ್ಲಿ. ಅಸ್ಯೇಷಾನ ಜಗತೋ ವಿಷ್ಣು ಪತ್ನಿ ಅಂತ ಹೇಳಿಬಿಟ್ಟು ಪತಿ ಪತ್ನಿ ರೂಪದಿಂದ ಅಲ್ಲಿ ಸರ್ವಶೇಷಿತ್ವ ಹೇಳಬಹುದು ಅಂತ ಹೇಳ್ತಾರೆ. ವಿಷ್ಣು ಪತ್ನಿತ್ವವೇಷೇಣ ಈ ಸರ್ವಸ್ಯ ಜಗತಃ ಇಷ್ಟೇ, ಎಲ್ಲ ಜಗತ್ತಿಗೂ ಇವಳು ಈಶ್ವರಿಯಾಗಿರೋದು ಹೇಗೆ ಅಂದರೆ ವಿಷ್ಣು ಪತ್ನಿಯಾಗಿ ಎಲ್ಲರಿಗೂ ಈಶ್ವರಿಯಾಗಿದ್ದಾಳೆ ಇವಳು. ಆದ್ದರಿಂದ ಇವಳಿಗೆ ಅವರಲ್ಲಿ ಶೇಷಿ ಭಾವ ಇರ್ಬೋದು, ಪತಿ ಪತ್ನಿ ಭಾವದಿಂದ, ಅದು ಅವರು ಮಾಡಿಕೊಂಡಿರುವ ಒಪ್ಪಂದ. ಆದರೆ ಎಲ್ಲವೂ ಸಮಾನವಾಗಿದ್ದರು, ಆ ಒಂದು ಒಪ್ಪಂದದಿಂದ ಶೇಷಿ ಭಾವವು ಬರ್ಬೋದು ಪತಿ ಪತ್ನಿ ರೂಪದಲ್ಲಿ. ಅವಳು ವಿಷ್ಣು ಪತ್ನಿಯಾಗಿ ಎಲ್ಲಕ್ಕೂ ಈಶ್ವರಿಯಾಗಿರೋದ್ರಿಂದ ಈಶ್ವರನಿಗೆ ಸಮಾನವಾದ ಸ್ಥಾನ ಇರೋದರಲ್ಲಿ ವಿರೋಧವಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಈಶ್ವರಿಯಂ ಸರ್ವಭೂತಾನಾಂ ಅಂತ ಬರುತ್ತೆ ಶ್ರೀ ಸೂಕ್ತದಲ್ಲಿ ಬಂದರೆ, ಯದ್ಯಪಿ ಸರ್ವಭೂತಾನಾಮಿತಿ ಪ್ರತಿಸಂಬಂಧಿ ನಿರ್ದೇಶಾತ್ ಸ್ತ್ರೀ ಪ್ರತಿ ಅನುಸಾರೇಣ ಈಶ್ವರ ಪತ್ನೀತಿ ವಿವಕ್ಷಾನ ಶಕ್ಯ. ಈಶ್ವರೀಂ ಸರ್ವಭೂತಾನಾಂ ಅಂದಾಗ ವಿಷ್ಣು ಪತ್ನಿ ಅಂತ ಹೇಳಕ್ಕಾಗೋದಿಲ್ಲ, ಸರ್ವಭೂತಗಳಿಗೆ ಎಲ್ಲಕ್ಕೂ ಇವಳು ಈಶ್ವರಿ ಅಂತ ಹೇಳಿದಾಗ ಹಾಗಿದ್ರು ತಥಾಪಿ ವಾಕ್ಯಾಂತರ ಬಲಾತ್ ಅರ್ಥಸ್ಯ ತಥಾ ಸ್ವಸಿದ್ಧಿ. ಈ ಒಂದು ಅಶೇಷಾನ ಜಗತೋ ವಿಷ್ಣು ಪತ್ನಿ ಅನ್ನೋದನ್ನು ಈಶ್ವರೀಂ ಸರ್ವಭೂತಾನಾವೆರಡು ಸೇರಿಸಿದ್ರೆ ವಿಷ್ಣು ಪತ್ನಿ ಎನ್ನುವ ರೂಪದಿಂದ ಎಲ್ಲವನ್ನು ಆಳ್ತಾಳೆ ಅಂತ ಹೇಳೋದ್ರಲ್ಲಿ ವಿರೋಧವಿಲ್ಲ ಅಂತ ಪರಿಹಾರ ಮಾಡ್ತಾರೆ ಇದನ್ನು. ಅದರಿಂದ ದ್ವೈರಾಜ್ಯ ಅನ್ನೋದು ಬರೋದಿಲ್ಲ, ಎಲ್ಲವೂ ಅಭಿಮತವಾಗಿ ಇರುತ್ತೆ. ಅವಳ ಒಂದು ಅನುಮತಿಯಿಂದಲೇ ಇವನು ಎಲ್ಲ ಕೆಲಸವನ್ನು ಮಾಡ್ತಾನೆ, ಅವಳ ಒಂದು ಹುಬ್ಬಿನ ಚಲನೆಯಿಂದಲೇ ಎಲ್ಲವನ್ನು ನಿಯಮನ ಮಾಡ್ತಾಳಂತೆ. ಅದೆಲ್ಲ ಕೂರತಾಳನ್ನು ಅನುಭವಿಸ್ತಾಳೆ ಶ್ರೀಸ್ತವದಲ್ಲಿ. ಹಾಗೆ ಅವಳೇ ಎಲ್ಲವನ್ನು ಅಲ್ಲಿ ಹೇಳುವಾಗ ಪರಮಪದದಲ್ಲಿ ಎಲ್ಲ ನಿಯಮನ ಮಾಡ್ತಾಳಂತೆ, ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ. ಸರ್ವ ನಿಯಾಮಿಕ ಅಂತ ಹೇಳಿದ್ರು ಪರಾಶರ ಭಟ್ರು ವ್ಯಾಖ್ಯಾನ ಮಾಡ್ತಾರೆ ವಿಷ್ಣು ಸಹಸ್ರನಾಮದಲ್ಲಿ. ಹಾಗೆ ಅದೆಲ್ಲವೂ ಕಂಡು ಬಂದಿದೆ.
ಅದರಿಂದ ಅದರಲ್ಲಿ ಇಬ್ಬರಿಗೂ ಅದು ಅನುರೂಪವೂ ಅಭಿಮತವೂ ಆಗಿರೋದ್ರಿಂದ ದ್ವೈರಾಜ್ಯ ಅನ್ನೋದು ಬರೋದಿಲ್ಲ. ಇಬ್ಬರು ಸಮಾನವಾಗಿ ಶೇಷಿಗಳಾಗಿದ್ದರೂ ಪತಿ ಪತ್ನಿ ರೂಪದಿಂದ ಏಕಶೇಷಿತ್ವ ಹೇಳ್ಬೋದು ಪರಮಾತ್ಮನಿಗೆ. ಇವಳಿಗೆ ಎಲ್ಲವೂ ಆಳುವುದು ಅನ್ನೋದು ವಿಷ್ಣು ಪತ್ನಿ ಎನ್ನುವ ರೂಪದಿಂದ ಹೇಳ್ಬೋದು. ಇದೆಲ್ಲ ಹೀಗೆ ಹೇಳಿದ್ರೆ ವಿರೋಧ ಬರೋದಿಲ್ಲ. ಇದಕ್ಕೆ ಪ್ರಮಾಣಗಳು ಇದೆ ಅಂತ ಹೇಳ್ತಾರೆ. ನಿರವಧ್ಯತ್ವಂ ಭಗವದೈಶ್ವರ್ಯೈಕರಸತ್ವಂ ನಿಗ್ರಹಾದಿ ಪ್ರಸಂಗ ಅಭಾವೋ ವಾ. ನಿಗ್ರಹ ಅನ್ನುವ ನಿತ್ಯಂ ಅಜ್ಞಾತ ನಿಗ್ರಹಂ ಅಂತ ಸ್ವಾಮಿ ದೇಶಿಕನ್ ಹೇಳೋ ಹಾಗೆ ಅವಳಿಗೆ ನಿಗ್ರಹವೇ ತಿಳಿದಿಲ್ಲ. ಅಜ್ಞಾತ ನಿಗ್ರಹ, ಇವಳು ನಿತ್ಯಂ ಅಜ್ಞಾತ ನಿಗ್ರಹ, ಎಂದೂ ನಿಗ್ರಹವನ್ನು ತಿಳಿದಿಲ್ಲ ಅನ್ನೋದೇ ಇವಳ ನಿರವಧ್ಯತ್ವ. ಪರಮಾತ್ಮನಿಗೆ ಭಗವದೈಶ್ವರ್ಯ ಏಕರಸತ್ವಂ, ಅದುವೇ ಆನಂದ ಇವಳಿಗೆ ಅಂತ ಹೇಳಿ. ಪ್ರತಿಕೂಲ ದಂಡಕತ್ವಂ ಹಿ ಪುಂಸ್ತ್ವಾನುರೂಪಂ ತದ್ವಲ್ಲಭಸ್ಯೈವ ಭಾಗ ಹೇಳಿದ್ರು. ಅವನಿಗೆ ಕೊಟ್ಟುಬಿಟ್ಲು ಅದನ್ನೆಲ್ಲ. ಪ್ರತಿಕೂಲ ದಂಡಕತ್ವ ಅನ್ನೋದನ್ನ ಅವನಿಗೆ ಕೊಟ್ಬಿಟ್ಟಿದ್ದಾಳೆ. ಅದರಿಂದ ಇದರಲ್ಲಿ ಹೇಳ್ತಾರೆ ಪರಾಶರ ಭಟ್ರು ಶ್ರೀಗುಣರತ್ನ ಕೋಶದಲ್ಲಿ ಒಂದು ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಇವರಿಬ್ಬರ ಸ್ವರೂಪ ರೂಪ ಸ್ಥಾನವನ್ನು ಹೇಗೆ ಶಾಸ್ತ್ರೀಯವಾಗಿ. ಯುವತ್ವಾದವು ತುಲ್ಯೇಪಿ ಅಪರವಶತ ಶತ್ರುಷ ಮನಸ್ಥಿರತ್ವಾದೀನ್ ಕೃತ್ವ ಭಗವತಿ ಗುಣಾನ್ ಪುಂಸ್ತ್ವ ಸುಲಭಾನ್ ತ್ವಯಿ ಸ್ತ್ರೀತ್ವೈಕಾಂತಾನ್ ಮೃದಿಮ ಪತಿ ಪಾರಾರ್ಥ್ಯ ಕರುಣ ಕ್ಷಮಾದೀನ್ ವಾ ಭೋಕ್ತುಂ ಭವತಿ ಯುವಯೋ ಆತ್ಮನಿಭಿದ. ಇಬ್ಬರು ಸಮಾನವಾಗಿದ್ದೀರಾ, ಆದರೂ ಯುವತ್ವಾದವು ತುಲ್ಯೇಪಿ, ಯುವಕ ಇವಳು ತರುಣಿ, ಅದರೆಲ್ಲ ಸಮಾನ. ಆದರೂ ಅಪರವಶತ, ಪರವಶವಾಗದೇ ಇರುವಂತಹದ್ದು ಅವನು ವೀರ್ಯ, ಶೌರ್ಯ ಮೊದಲಾದ ಪ್ರಯುಕ್ತವಾದ ಶತ್ರು ಶಮನ, ಶತ್ರುಗಳನ್ನೆಲ್ಲ ನಾಶ ಮಾಡೋದು, ಸ್ಥಿರತ್ವ, ಸ್ಥಿರವಾಗಿರೋದು ಅಂತ ಇದರಲ್ಲಿಯೂ ಕೂಡ. ಹಾಗೆ ಇದೆಲ್ಲ ಭಗವತಿ ಪುಂಸ್ತ ಸುಲಭಾನ್ ಗುಣಾನ್ ಭಗವತಿ ಕೃತ್ವ. ಇದು ಶ್ರೀದೇವಿಯೇ ಮಾಡಿರೋದಂತೆ. ಇದನ್ನು ಪರಾಶರ ಭಟ್ರು ಹೇಳ್ತಾರೆ. ಪುಂಸ್ತ್ವ ಸುಲಭವಾದ ಗುಣಗಳು, ಪುರುಷನಿಗೆ ಸಾಧಾರಣವಾಗಿ ಗುಣಗಳನ್ನೆಲ್ಲ ನೀನು ಭಗವಾನಕ್ಕೆ ಕೊಟ್ಟುಬಿಟ್ಟೆ ಪರಮಾತ್ಮನಿಗೆ. ನೀನು ಸ್ತ್ರೀತ್ವ ಏಕಾಂತಾನ್, ಸ್ತ್ರೀತ್ವಕ್ಕೆ ಏಕಾಂತವಾದಂತಹ ಮೃದಿಮ, ಮೃದುವಾದ ಸ್ವಭಾವ, ಪ್ರತಿಪಾರಾರ್ಥ್ಯ, ಇದು ಪತಿವ್ರತೆಯ ಸ್ವಭಾವ, ಪ್ರತಿಪಾರಾರ್ಥ್ಯ, ಕರುಣ, ಕ್ಷಮ, ಇದನ್ನೆಲ್ಲ ಭೋಕ್ತುಂ ಅಂದರೆ ಪ್ರಕಾಶಪಡಿಸೋಕ್ಕೆ ಇಬ್ಬರಲ್ಲಿಯೂ ಆಗದೆ ಯುವಯೋ ಆತ್ಮನಿಭಿದ. ಎರಡಾಗ್ತೀರಾ, ಒಬ್ಬರೇ ಇದ್ದವರು ಎರಡಾಗ್ತೀರಾ, ಹಾಗೆ ಈ ರೀತಿ ಎಲ್ಲ ವಿಭಾಗ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಸ್ತೋತ್ರ ಮಾಡ್ತಾರೆ. ಅದು ಆ ರೀತಿ ಅದನ್ನು ನಮ್ಮ ತಂದೆ ಹೇಳೋರು 1 into 2 in 1 ಅಂತ ಹೇಳ್ಬಿಟ್ಟು ಆ ರೀತಿ ಅರ್ಥ ಮಾಡ್ಕೋಬೇಕು ಅಂತ. ಶೀಲಸ್ಯ ನಿತ್ಯತ್ವಂ ಮಹತ್ವೇ ಸತ್ಯಪಿ ಮಂದೈ ಸಹ ನೀರಂದ್ರ ಸಂಶ್ಲೇಷೆ ಕದಾಚಿದಪಿ ಸೋತ್ಕರ್ಷ ಪ್ರಕಾಶನ ಅಭಾವ. ಶೀಲವು ನಿತ್ಯವಾದ ಸೌಶೀಲ್ಯವಿದೆ ಅವರಿಬ್ಬರಿಗೂ ಅಂತ ಹೇಳಿದ್ರೆ, ಸೌಶೀಲ್ಯ ಅನ್ನುವ ಗುಣ ದೊಡ್ಡ ಮಹಾನ್ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯೊಡನೆ ಇರೋದು. ರಾಮನು ಗುಹನೊಡನೆ ಇದ್ದಿದ್ದು ಮೊದಲಾದದ್ದೆಲ್ಲ ಅವನ ಸೌಶೀಲ್ಯ ಪ್ರಯುಕ್ತ. ಕೃಷ್ಣನು ಗೋಪಾಲಕನಾಗಿ ಬಂದು ಗೋಪಾಲಕರೊಡನೆ ಬೆರೆತು ಎಲ್ಲ ವ್ಯಾಪಾರಗಳನ್ನು ಮಾಡಿದ್ದು ಸೌಶೀಲ್ಯ. ಈ ರೀತಿ ಈ ಗುಣಗಳು ನಿತ್ಯವಾಗಿರೋದು ಅಂದರೆ ಏನರ್ಥ? ಸೌಶೀಲ್ಯ ಹೇಳಿದ್ರೆ ಮಹತ್ವೇ ಸತ್ಯಪಿ, ಮಹತ್ವವು ಇದ್ದರೂ ಕೂಡ ಮಂದೈಹಿ ಸಹ, ಸಾಮಾನ್ಯರಾದ ಮಂದರೊಡನೆ ನೀರಂದ್ರ ಸಂಶ್ಲೇಷ, ಬೇರೆ ವ್ಯತ್ಯಾಸವೇ ಇಲ್ಲ ಅನ್ನೋ ಹಾಗೆ ಸೇರಿ ಬೆರೆತು ಇರೋ ಆ ಸಮಯದಲ್ಲಿ ಅಂತಹ ಒಂದು ಗುಣದಲ್ಲಿ ಕದಾಚಿದಪಿ ಎಂದಿಗೂ ಸ್ವೋತ್ಕರ್ಷ ಪ್ರಕಾಶನ ಅಭಾವ, ತನ್ನ ಉತ್ಕರ್ಷವನ್ನು ತೋರಿಸ್ಕೊಳ್ಳೋದಿಲ್ಲ. ಅದುವೇ ನಿತ್ಯವಾಗಿಯೂ ಸೌಶೀಲ್ಯ ನಿತ್ಯವಾಗಿದೆ ಅಂದರೆ ಎಂದೆಂದಿಗೂ ಸೌಶೀಲ್ಯ ಇದ್ದೇ ಇರುತ್ತೆ. ಹಾಗೆಯೇ ಯಾವತ್ತೂ ಒಂದು ದಿನ ಅವನು ತೋರಿಸ್ಕೊಳ್ಳೋದಿಲ್ಲ ನಾನು ಪರನಾದವನು ಅಂತ ಹೇಳೋದು. ನಿರವಧ್ಯತ್ವಂ ತತ್ರ ವಿಪ್ರಲಂಬ ಅಭಿಪ್ರಾಯ ವಿರಹ. ದೋಷವಿಲ್ಲದೆ ಇರೋದು ಅಂದರೆ ಸೌಶೀಲ್ಯದಲ್ಲಿ ಎಂದಿಗೂ ಕೂಡ ವಂಚನೆ ಮಾಡುವಂತಹ ಬುದ್ಧಿ ಇರೋದಿಲ್ಲ ಅವನಿಗೆ. ಅದು ನಿರವಧ್ಯತ್ವಂ ಅಂತ ಹೇಳಿದೆ. ಅನುರೂಪತ್ವಂ ಅನವಧಿಕಾಶಯತ್ವಂಚ ತುಲ್ಯಶೀಲ ವಯೋವೃತ್ತಾಂ ತುಲ್ಯಾಭಿಜನ ಭೂಷಣಾಂ ರಾಘವೋರ್ಹತಿ ವೈದೇಹಿಂ ತಂಚೈ ಮಸಿತೆ ಕ್ಷಣ. ರಾಮಾಯಣದ ಶ್ಲೋಕ, ಅದನ್ನು ಹನುಮಂತನು ಹೇಳೋ ಶ್ಲೋಕ ಇದು. ತುಲ್ಯಶೀಲ ವಯೋವೃತ್ತಾಂ, ಶೀಲ ಅಂದರೆ ಆಚರಣೆ, ವಯಸ್ಸು, ಅವರ ವೃತ್ತಗಳು ಎಲ್ಲವೂ ಕೂಡ ಏಕರೂಪವಾಗಿದೆ. ಶೀಲ ವಯೋವೃತ್ತ ತುಲ್ಯಾಭಿಜನ ಲಕ್ಷಣ. ಅಭಿಜನ್ಯ ಅಂದರೆ ಒಳ್ಳೆಯ ಕುಲದಲ್ಲಿ ಉತ್ಪನ್ನರಾಗಿರುವಂತಹದ್ದು. ಅವನು ಜನಕರ ವಂಶ, ಇವನು
ಇವನು ಮಹಾ ಇಕ್ಷ್ವಾಕು ವಂಶ. ಇದರೆಲ್ಲವೂ ಸಮಾನವಾಗಿದ್ದರೂ ಕೂಡ ಅದರಿಂದ ರಾಘವೋರ್ಹತಿ ವೈದೇಹಿಂ, ಎಲ್ಲ ವಿಧದಲ್ಲೂ ಸಮಾನರಾಗಿದ್ದಾರೆ ಅನ್ನೋದು ಅನುರೂಪ ಅನವಧಿಕಾತಿಶಯತ್ವ. ಇದೆಲ್ಲ ಇಲ್ಲಿ ಹೇಳಿರೋ ಹಾಗೆ ಎಲ್ಲ ವಿಧದಲ್ಲಿಯೂ ಸಮಾನ ಸಮಾನವಾಗಿದ್ದಾರೆ ಇಬ್ಬರು ಅಂತ ಹೇಳುತ್ತೆ. ಈ ರೀತಿ ಶ್ರೀದೇವಿಯ ಒಂದು ಸ್ವರೂಪವನ್ನು ನಾವು ನಿಶ್ಚಯ ಮಾಡಿಕೊಳ್ಬೇಕು. ಅದರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಹೇಳೋದೆಲ್ಲ ಸರಿ ಇಲ್ಲ ಅಂತ ಈಗ ಹೇಳ್ತಾರೆ. ಏವಂ ಶ್ರಿಯ ಪೃಥಂಗ್ ನಿತ್ಯ ಸ್ವರೂಪ ರೂಪ ಗುಣ ವಿಭವೈಶ್ವರ್ಯ ಶೀಲಾದಿ ಪ್ರತಿಪಾದನೇನ, ಇದು ಶ್ರೀದೇವಿಗೆ ಬೇರೆಯಾದ ನಿತ್ಯವಾದ ಸ್ವರೂಪ ರೂಪ ಗುಣ ವಿಭವ ಐಶ್ವರ್ಯ ಶೀಲ ಎಲ್ಲ ಸ್ವತಃ ಸಿದ್ಧವಾದದ್ದೇ ಇದೆ ಅವಳಿಗೂ ಕೂಡ. ಈಗ ಹೇಳೋದ್ರಿಂದ ಜ್ಞಾನಾದಿ ಗುಣವತ್ ಅಪತಕ್ ಸಿದ್ಧಶಕ್ತಿ ಮಾತ್ರತ್ವಂ. ಕೆಲವರು ಹೇಳ್ತಾರೆ ಪರಮಾತ್ಮನಿಗೆ ಜ್ಞಾನ ಮೊದಲಾದ ಗುಣಗಳಿರೋ ಹಾಗೆ ಶ್ರೀದೇವಿಯು ಒಂದು ಅಪ್ರತಕ್ ಸಿದ್ಧವಾದ ವಿಶೇಷಣ ಗುಣಗಳಂತೆ ಅಷ್ಟೇ ಅಂತ ಹೇಳೋದು. ಗುಣ ಅಂತ ಹೇಳಿದ್ರೆ ಸ್ವರೂಪ ಉಂಟಾಗೋದಿಲ್ಲ. ಅದಕ್ಕೆ ಸ್ವರೂಪವೂ ಇದೆ, ಅವಳಿಗೆ ಸ್ವರೂಪವೂ ಇದೆ, ನಿತ್ಯವಾದದ್ದು, ಪೃಥಂಗ್ ನಿರ್ದಿಶ್ಯವಾದ ನಿತ್ಯದ ಸ್ವರೂಪ. ವ್ಯೂಹ ವಿಶೇಷತ್ವಂ, ಪರಮಾತ್ಮನ ಒಂದು ವ್ಯೂಹ ಅಷ್ಟೇ. ಸಂಕರ್ಷಣ ಮೊದಲಾದಂತೆ ಒಂದು ವ್ಯೂಹ ರೂಪ ಅಂತ ಹೇಳ್ಬೋದು. ಹಾಗೆ ಹೇಳೋದು ಸರಿ ಇಲ್ಲ. ಸ್ವರೂಪ ಐಕ್ಯಂ, ಇಬ್ಬರಿಗೂ ಸ್ವರೂಪದಲ್ಲಿ ಐಕ್ಯ, ಅದು ಕೂಡ ಸರಿ ಇಲ್ಲ. ಅನ್ಯದನ್ಯದಪಿ ವದಂತಹ ನಿರಸ್ತಾಹ, ಬೇರೆ ಏನೇನು ಹೇಳ್ತಾರೋ ಅವರೆಲ್ಲ ತಳ್ಳಿ ಹಾಕಲ್ಪಟ್ಟಿದ್ದಾರೆ ಅಂತ ಹೇಳಿದ್ರು. ಈ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಶ್ರೀಯ ಒಂದು ಸ್ಥಾನ ನಮ್ಮ ಸಿದ್ಧಾಂತದಲ್ಲಿ ಏನು ಅದನ್ನು ಸ್ವಾಮಿ ದೇಶಿಕನಲ್ಲಿ ತಿಳಿಸ್ತಾರೆ. ಬಹಳ ಮುಖ್ಯವಾದ ಭಾಗ ಇದು. ಶಕ್ತಿತ್ವವಾದ ಅಸ್ತು, ಕೆಲವರು ಹೇಳಿದ್ರು ಅವಳು ಶಕ್ತಿ ಅಂತ ಹೇಳಬೇಕು ಅಂತ ಹೇಳ್ಬಿಟ್ಟು. ಪರಮಾತ್ಮನ ಶಕ್ತಿ, ಪ್ರಕೃತಿ ಶಕ್ತಿ ಅಂತ ಹೇಳಲ್ಪಟ್ಟಿದೆ. ಶಕ್ತಿ ಅಂದರೆ ಏನು, ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಶ್ರೀದೇವಿಯ ಈ ರೀತಿಯ ಸ್ವರೂಪವನ್ನು ಶಕ್ತಿ ಎನ್ನುವ ಶಬ್ದದಿಂದ ಹೇಗೆ ತಿಳ್ಕೊಳ್ಳೋದು, ಅದನ್ನು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ ಇಲ್ಲಿ. ಶಕ್ತಿತ್ವವಾದ ಅಸ್ತು ಪತ್ನಿತ್ವೇನ ಕಾರ್ಯೋಪಯುಕ್ತ ವಿಶೇಷಣತ್ವ ಅಭಿಪ್ರಾಯ. ಪತ್ನಿ ಆದ್ದರಿಂದ ಇವನು ಆಶ್ರಿತರನ್ನೆಲ್ಲ ಪುರುಷಕಾರ ಯಾರು ಮಾಡ್ತಾರೆ, ಪುರುಷಕಾರಕ್ಕೆ ಉಪಯುಕ್ತವಾಗುತ್ತೆ. ಅವನು ಪರಮಾತ್ಮನ ಸಂಕಲ್ಪದಿಂದ ಶ್ರೀದೇವಿ ನಮಗೆ ಪುರುಷಕಾರಳಾಗ್ತಾಳೆ. ಪುರುಷಕಾರ ಅವನೇ ಆಗ್ಬೋದಲ್ಲ, ಯಾಕೆ ಆಗ್ಬಾರ್ದು ಅಂದರೆ ಆಗ ಅವ್ರು ಮಾಡ್ಕೊಂಡಿಲ್ಲ, ವಿಭಾಗ ಮಾಡ್ಕೊಂಡಿದ್ದಾರೆ. ನೀನು ಮೃದಿತ್ವ, ಮಾಧುರ್ಯ, ಮೃದುವಾಗಿರೋದು, ಮೃದು ಸ್ವಭಾವ, ಕ್ಷಮ, ಕಾರುಣ್ಯ, ಇದನ್ನೆಲ್ಲ ನೀ ಪ್ರಕಾಶಪಡಿಸು. ಆದ್ದರಿಂದ ಒಬ್ಬ ಅಪರಾಧಿಯಾದವನು ಅನಂತ ಅಪರಾಧಗಳನ್ನು ಮಾಡ್ಕೊಂಡು ನಿಂತ್ಕೊಂಡ್ರೆ ಅವಳು ಎಲ್ಲವನ್ನು ಕೇಳ್ಕೋತಾಳೆ ಬಹಳ ಸಹನೆಯಿಂದ. ಶ್ರೀ ಅನ್ನೋದಕ್ಕೆ ಹಾಗೆ ಶ್ರಾವಯತಿ, ಶೃಣೋತಿ, ಶೃಣೋತಿ ಎಲ್ಲವನ್ನು ಕೇಳ್ಕೊಳ್ತಾಳೆ ಅವಳು. ಶ್ರಾವಯತಿ, ಸರಿಯಾದ ಸಮಯದಲ್ಲಿ ಪರಮಾತ್ಮನಿಗೆ ತಿಳಿಸಿ ಹೇಳ್ತಾಳೆ ನಮ್ಮ ಅಪರಾಧಗಳನ್ನೆಲ್ಲ. ಗುಣಗಳು ಅನ್ನೋ ಆತನೇ ಅಪರಾಧ ಮಾಡಿಲ್ಲ, ಇದೇನು ಮಹಾ ಅಪರಾಧ ಮಾಡಿಬಿಟ್ಟ, ಅದನ್ನು ಕ್ಷಮಿಸಬೇಕು ಮೊದಲಾಗಿ ಎಲ್ಲ ಹೇಳಿ ಅವಳು ನಮ್ಮ ದೋಷಗಳನ್ನೆಲ್ಲ ನಾಶಪಡಿಸಿ ಇದೆಲ್ಲ ಮಾಡೋಕ್ಕೆ ಸಹಾಯ ಮಾಡ್ತಾಳೆ, ಉಪಾಯವನ್ನು ಅನುಷ್ಠಾನ ಮಾಡೋಕ್ಕೆ. ಆದ್ದರಿಂದ ಅದು ಅಂತಹ ಕಾರ್ಯಗಳಿಗೆ ಉಪಯುಕ್ತವಾದ ಒಬ್ಬಳು ವಿಶೇಷಣವಾಗಿದ್ದಾಳೆ, ವಿಶೇಷಣದಂತೆ. ಆದ್ದರಿಂದ ಪತ್ನಿಯಾಗಿ, ಪತ್ನಿಯ ರೂಪದಲ್ಲಿ ಅವಳಿಗೆ ಬರುವ ಗುಣಗಳಿಂದ, ಸ್ಥಾನದಿಂದ ಈ ರೀತಿ ಮಾಡುವುದಕ್ಕೆ ಶಕ್ತಿ ಅಂತ ಹೇಳಬೇಕೇ ಹೊರತು ಶಕ್ತಿ ಅಂದರೆ ಅವಳಿಗೆ ಸ್ವರೂಪವಿಲ್ಲದೆ ಇರುವಂತಹ ಯಾವುದೋ ಇದು ಅಂತ ಹೇಳೋಕ್ಕಾಗೋದಿಲ್ಲ. ಆ ರೀತಿ ಅರ್ಥ ಎಲ್ಲ ಮಾಡೋಕ್ಕಾಗೋದಿಲ್ಲ. ಅವಳಿಗೆ ಪೃಥಕ್ಕಾದ ಒಂದು ಸ್ವರೂಪ, ರೂಪ, ಗುಣ, ವಿಭವ, ಐಶ್ವರ್ಯ ಎಲ್ಲ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಆದರೂ ಇಬ್ಬರು ಕೂಡ ಯುವಯೋಹೋ ಆತ್ಮನಿ ಭಿದ, ಒಬ್ಬರಲ್ಲೇ ಎರಡಾಗಿದ್ದೀರಾ ಅಂತ ಹೇಳಿದ್ರು. ಯೋಹೋ ಆತ್ಮನಿ ಭಿದ, ಪರಾಶರ ಭಟ್ರು ಹೇಳೋ ಹಾಗೆ ಆ ರೀತಿ ಮಾಡಬೇಕು. ಪ್ರಯುಜ್ಯತೆ ಹಿ ಶಾಸ್ತ್ರೇಷು ಸರ್ವತ್ರ ಸ್ತ್ರೀಪುಂಸಾತ್ಮಕೇಶು ದ್ವಂದ್ವಾಂತರೇಶು ಅಪಿ ಸ್ತ್ರೀಯಂಶೇ ಶಕ್ತಿ ಶಬ್ದ. ಎಲ್ಲ ಕಡೆಯೂ ಶಾಸ್ತ್ರಗಳಲ್ಲಿ ಸ್ತ್ರೀ ಅಂಶವು ಪುಂಸ ಎರಡು ಅಂಶಗಳಿರುವಾಗ ಬೇರೆ ದ್ವಂದ್ವಗಳಲ್ಲಿಯೂ ಕೂಡ ಸ್ತ್ರೀ ಅಂಶವು ಶಕ್ತಿ ಅನ್ನೋದು ಹೇಳಲ್ಪಟ್ಟಿದೆ ಅನೇಕ ಕಡೆ. ಆ ರೀತಿ ಅಂತ ಹೇಳಿಬಿಟ್ಟು ಏಕತ್ವವಾದ ಅಸ್ತು, ಒಂದೇ ಎನ್ನುವವಾದ ಸಮಸ್ತ ಪ್ರಪಂಚ ಪ್ರತಿಯೋಗಿಕೈಕ ಶೇಷಿತ್ವ ಆಶ್ರಯತ್ವೇನ. ಇಬ್ಬರೂ ಒಂದೇ ಅಂತ ಹೇಳೋದು ಹೇಗೆ, ಒನ್ ಇಟ್ಟು ಅಂತ ಹೇಳಿದ್ರೆ ಒಂದೇ ಅನ್ನೋದು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಎಲ್ಲ ಪ್ರಪಂಚಕ್ಕೂ ಸಮಾನವಾಗಿ ಶೇಷಿಗಳಾಗಿರೋದ್ರಿಂದ. ಆದ್ದರಿಂದ ಪ್ರತಿಯೋಗಿಕ ಏಕಶೇಷಿತ್ವ ಆಶ್ರಯತ್ವ, ಒಬ್ಬರೇ ಶೇಷಿಯಾಗಿದ್ದಾರೆ ಇಬ್ಬರು ಸೇರಿ ಅದನ್ನು ಈಗ ತೋರಿಸ್ತಾರೆ ಪ್ರಮಾಣವನ್ನು ಆಚಾರ್ಯರುಗಳು. ಅದೆಲ್ಲ ವಿಶಿಷ್ಟ ಐಕ್ಯನವ, ವಿಶಿಷ್ಟವಾದ ಐಕ್ಯ ಹೇಳ್ಬೋದು. ಅಥವಾ ಆತ್ಮಹವಿ ಪ್ರತ್ಯುದ್ದೇಶೀಯೈಕ ದೇವತಾ ಆತ್ವಾದಿ ವಿಶೇಷಣ ನಿರ್ವಾಹ್ಯ. ಆತ್ಮಹವಿಸ್ಸಿಗೆ
ಉದ್ದೇಶರಾದ ಏಕದೇವತಾ ಹೇಳಿ. ದೇವತಾ ದ್ವಿತ್ವವೂ ಹೇಳಲ್ಪಟ್ಟಿದೆ ಶ್ರುತಿಯಲ್ಲಿ, ಒಬ್ಬನೇ ದೇವತೆಯೂ ಹೇಳಲ್ಪಟ್ಟಿದೆ, ದೇವತಾ ದ್ವಿತ್ವವೂ ಹೇಳಿದೆ. ಅಗ್ನಿಶೋಮಿಯಂ ಪಶುಮಾಲಭೇತ, ಅಗ್ನಿಸೋಮ ಇಬ್ಬರಿಗೆ ಒಂದು ಹವಿಸ್ಸನ್ನು ಕೊಡಬೇಕು, ದೇವತಾ ದ್ವಂದ್ವ. ಇಲ್ಲಿ ಇಬ್ಬರು ಒಂದೇ ದೇವತೆಗೆ ಇವರು ಆತ್ಮಹವಿಸ್ಸಿಗೆ ಪ್ರತಿಯೋಗಿಯಾಗಿದ್ದಾರೆ. ಅಂದ ಉದ್ದೇಶ ಯಾರು ಅಂತ ಹೇಳಿದ್ರೆ ಏಕದೇವತ್ವಾದಿ ವೇಷೇಣ, ಇಬ್ಬರೂ ಸೇರಿ ಆತ್ಮಹವಿಸ್ಸನ್ನು ರಕ್ಷಣೆ ಮಾಡ್ತಾರೆ, ನಮ್ಮ ಆತ್ಮವನ್ನು ಸಮರ್ಪಣೆ ಸ್ವೀಕಾರ ಮಾಡಿ ರಕ್ಷಣೆ ಮಾಡ್ತಾರೆ. ಆ ರೀತಿಯೆಲ್ಲ ನಾವು ಅರ್ಥ ಮಾಡಬೇಕೇ ಹೊರತು ಎರಡನೇ ಪದಾರ್ಥವೇ ಇಲ್ಲ ಅಂತ ಅರ್ಥವಲ್ಲ. ಬರೀ ಗುಣ, ಬರೀ ಶಕ್ತಿ, ಆ ರೀತಿ ಅರ್ಥವಲ್ಲ. ಶಕ್ತಿ ಅಂತ ಹೇಳಿದ್ರೆ ಕಾರ್ಯಗಳಿಗೆ, ಅದಕ್ಕೆ ರೂಪಕ್ಕೆ ಅನುಗುಣವಾದ ಕಾರ್ಯಗಳಿಗೆ, ಅವಳ ಸ್ಥಾನಕ್ಕೆ ಅನುಗುಣವಾದ ಕಾರ್ಯಗಳಿಗೆ ಉಪಯೋಗವಾಗುವಂತಹ ಒಂದು ವಿಶೇಷಣವನ್ನು ತಿಳಿಸುತ್ತೆ ಅದು ಅರ್ಥ ಶಬ್ದವು. ಆದ್ದರಿಂದಲೇ ವ್ಯಾಪಕಾವತಿ ಸಂಶ್ಲೇಷ ಏಕತತ್ವಮಿಬೋಧಿತೋ ಬಹಿರ್ಬುದ್ಧಿಯ ಸಂಹಿತೆ ಹೇಳುತ್ತೆ, ವ್ಯಾಪಕವು ಅತಿ ಸಂಶ್ಲೇಷಾತ್ ಏಕ ತತ್ವಮಿವ ಉದಿತವು, ಒಂದೇ ತತ್ವ ಅನ್ನೋ ಹಾಗಿದ್ದಾರೆ ಇಬ್ಬರು ಸೇರಿ. ಶೇಷಿ ಅನ್ನೋದರಲ್ಲಿ ಒಂದೇ ತತ್ವ, ಇಬ್ಬರೂ ಶೇಷಿಗಳೇ ಸಮಾನವಾಗಿ. ನಾನಯೋಹೋ ವಿದ್ಯತೆ ಪರಂ, ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಇವರಿಬ್ಬರನ್ನು ಬಿಟ್ಟು ಪರವಾದದ್ದು ಇಲ್ಲ, ಅಂದರೆ ಇಬ್ಬರು ಸಮಾನವಾಗಿ ಪರರು ಅಂತ ಅರ್ಥ. ಯಥಾ ಸರ್ವಗತೋ ವಿಷ್ಣು ತಥೈವೇನ್ ದ್ವಿಜೋತ್ತಮ. ಆದ್ದರಿಂದ ವಿಷ್ಣು ಇವರಂತೆಯೇ ಅವಳು ಎಲ್ಲ ವಿಧದಲ್ಲೂ ಸಮಾನ. ಅವಳು ವ್ಯಾಪಕವು, ಇಬ್ಬರೂ ವ್ಯಾಪಕವಾಗಿದ್ದಾರೆ. ಅತಿ ಸಂಶ್ಲೇಷಾತ್, ಇಬ್ಬರೂ ಹಾಗೆ ಸೇರಿರೋದ್ರಿಂದ ಏಕತತ್ವಮಿವ ಉದಿತವು, ಒಂದೇ ತತ್ವ ಅನ್ನುವ ಹಾಗೆ ತಿಳಿದು ಬರ್ತಾರೆ. ಉಕ್ತಂಚ ರಾಮಮಿಶ್ರೈ ಷಡರ್ಥ ಸಂಕ್ಷೇಪೆ, ಇದು ರಾಮಮಿಶ್ರರು ಹೇಳಿರುವಂತಹದ್ದು, ಯಾವನರ ಶಿಷ್ಯರು. ಉಭಯಾಧಿಷ್ಠಾನಂಚ ಏಕಂ ಶೇಷಿತ್ವಂ, ಉಭಯ ಅಧಿಷ್ಠಾನಂಚ ಏಕಂ ಶೇಷಿತ್ವಂ, ಇಬ್ಬರೂ ಸೇರಿ ಅಧಿಷ್ಠಾನ, ಶೇಷಿತ್ವ ಅನ್ನೋದು ಒಂದೇ. ಅಧಿಷ್ಠಾನ ಒಂದೇ ಅಲ್ಲ, ಇಬ್ಬರೂ ಅಧಿಷ್ಠಾನಗಳೇ, ಇಬ್ಬರಿಗೂ ಸ್ವರೂಪವಿದೆ, ಬೇರೆ ಬೇರೆ ಸ್ವರೂಪ, ಇಬ್ಬರೂ ವ್ಯಾಪಕರೇ, ಆದರೆ ಶೇಷಿತ್ವ ಅನ್ನೋದು ಒಂದೇ. ಆದ್ದರಿಂದ ಉಭಯಾಧಿಷ್ಠಾನಂಚ ಏಕಂ ಶೇಷಿತ್ವ, ಇದು ಅದ್ಭುತವಾದ ಇದು ಪ್ರಯೋಗ. ಏವಂ ವಿಧಾಯಾಃ ಭಗವತ್ಯಾಃ ಶ್ರಿಯಃ ವಲ್ಲಭಃ ಪ್ರಿಯತಮಃ ಶ್ರೀಹಿ ವಲ್ಲಭಾಯಸ್ಯ ಇತಿವ, ಶ್ರೀವಲ್ಲಭ ಅಂತ ಹೇಳಿದ್ರು. ಈ ರೀತಿಯಾದ ಶ್ರೀವಲ್ಲಭನು ಅಂದರೆ ಶ್ರೀದೇವಿಯ ವಲ್ಲಭ, ಭಗವತಿ ಶ್ರೀಯಾದ ಅವನ ವಲ್ಲಭ, ಶ್ರೀಯ ವಲ್ಲಭ, ಪ್ರಿಯತಮನಾದವನು. ಅಥವಾ ಶ್ರೀ ಯಾರಿಗೆ ವಲ್ಲಭಳು ಅವಳು, ಶ್ರೀ ವಲ್ಲಭ ಯಸ್ಯ ಹಾಗೆಯೂ ಅರ್ಥ ಮಾಡ್ಬೋದು, ಶ್ರೀವಲ್ಲಭ ಅಂತ ಹೇಳಿ ಎರಡೂ ಸಮಾನವಾಗಿ ಅರ್ಥ ಮಾಡ್ಕೋಬೋದು. ನಚ ಅಭಿಮತ ಶಬ್ದ ಪುನರುಕ್ತಿ, ಹಿಂದಿ ಪುನರುಕ್ತಿ ಇಲ್ಲ, ಪ್ರತ್ಯೇಕ ಸಮುದಾಯ ವಿಷಯತೆಯ ಅಭಿಮತತ್ವ ಅತಿಶಯ ವ್ಯಂಜನ ಪರತ್ವಾದಿತಿ ಅಂತ ಹೇಳುದು. ಅಭಿಮತ ಅನ್ನೋದು ಎರಡು ಕಡೆ ಬಂದಿದೆ ಅಂತ ಹೇಳಿದ್ರೆ ಅದು ಅದರಲ್ಲಿ ಏನು ಪುನರುಕ್ತಿ ಅನ್ನೋದು ಇಲ್ಲ ಅಂತ ಹೇಳ್ತಾರೆ. ಪ್ರತ್ಯೇಕವಾಗಿ ಸಮುದಾಯ ವಿಷಯಕ್ಕೆ ಪ್ರತ್ಯೇಕವಾಗಿ ಹೇಳ್ಬೋದು, ಅಥವಾ ಅಭಿಮತತ್ವ ಅತಿಶಯ ವ್ಯಂಜನ ಪರತ್ವಾದಿ, ಎರಡು ಸತಿ ಅಭಿಮತ ಅಂತ ಬಂದರೆ ಅತ್ಯಂತ ಅಭಿಮತವಾದದ್ದು ಅನ್ನುವ ಅರ್ಥ ತಗೊಳ್ಬೋದು. ಎಲ್ಲವನ್ನೂ ಸೇರಿ ಈ ಸಮುದಾಯಕ್ಕೆ ಒಂದು ಅಭಿಮತತ್ವ ಹೇಳೋದು. ಆ ರೀತಿ ಅಭಿಮತ ಶಬ್ದಕ್ಕೆ ಪುನರುಕ್ತಿ ಅನ್ನೋದು ದೋಷ, ಶಾಸ್ತ್ರಗಳಲ್ಲಿ ಮಾಡೋದಿಲ್ಲ, ಹೇಳಿದ್ದನ್ನೇ ಮತ್ತೆ ಹೇಳೋದಿಲ್ಲ. ಆದರೆ ಕೆಲವು ಸತಿ ಅತಿಶಯವನ್ನು ತೋರಿಸೋದಕ್ಕೋಸ್ಕರ ಹೇಳ್ಬೋದು ಹಾಗೆ ಪುನರುಕ್ತಿಯನ್ನು ಅಂತ ತೋರಿಸಿದ್ದಾರೆ. ಈಗ ಮುಂದೆ ಅವನ ಪರಮಾತ್ಮನ ನಿತ್ಯ ಪರಿಜನ ವಿಶಿಷ್ಟತಾ ದರ್ಶಯತಿ. ಶ್ರೀ ಸ್ವರೂಪ ಬಹಳ ಪ್ರಧಾನವಾದದ್ದು, ನಮ್ಮ ಸಿದ್ಧಾಂತಕ್ಕೆ ಬಹಳ ಪ್ರಧಾನವಾದದ್ದು. ಅದನ್ನು ಭಾಷಿಕಾರರು ಹೇಳಿರೋದಕ್ಕೆ ನಾವು ಹೇಗೆ ಅರ್ಥ ಮಾಡಬೇಕು, ಸ್ವಾಮಿ ದೇಶಿಕನ್ ತೋರಿಸ್ತಾರೆ ಇಲ್ಲಿ ಸರಿಯಾದ ಅರ್ಥವನ್ನು. ಹೀಗೆ ಮಾಡಿದ್ರೆ ಎಲ್ಲಿಯೂ ವಿರೋಧ ಬರೋದಿಲ್ಲ. ಆದ್ದರಿಂದ ಇದು ಬಹಳ ಮುಖ್ಯವಾದ ಒಂದು ಭಾಗ. ಅದು ನಿತ್ಯ ಪರಿಜನ ವಿಶಿಷ್ಟತಾಂ ದರ್ಶಯತಿ ಸಸಂಕಲ್ಪೇತಿ ಸ್ವರೂಪಂ ಧರ್ಮ್ಯಂಶಃ. ಅದು ಅಲ್ಲದೆ ಈ ಶ್ರೀ ವಿಶಿಷ್ಟತ್ವ ಇದೆಲ್ಲ ನಮಗೆ ಭಗವದ್ಗೀತೆಯಲ್ಲಿ ಎಲ್ಲಿಯೂ ಈ ರೀತಿ ವಿಷಯಗಳು ನಮಗೆ ತಿಳಿದು ಬರೋದಿಲ್ಲ. ಇಷ್ಟು ವಿಸ್ತಾರ ಈ ವಿಷಯಗಳೆಲ್ಲ ಭಗವದ್ಗೀತೆಯಲ್ಲಿ ಅದೆಲ್ಲ ತಿಳಿದು ಬರೋದಿಲ್ಲ, ಎಲ್ಲ ಅಂತರ್ಗತ. ತ್ವದಂತರ್ಭಾವಾತ್ ತ್ವಾಂ ನ ಪೃಥಗ್ ಅಭಿಧತ್ತೆ ಶ್ರುತಿರಪಿ, ಇದನ್ನು ಪರಾಶರ ಭಟ್ಟರು ಹೇಳ್ತಾರೆ. ಇದರಲ್ಲಿಯೇ ಶ್ರೀಗುಣರತ್ನ ಕೋಶದಲ್ಲಿ ಹೇಳ್ತಾರೆ, ತದಂತರ್ಭಾವಾತ್ ತ್ವಾಂ ನ ಪೃಥಗ್ ಅಭಿಧತ್ತೆ ಶ್ರುತಿರಪಿ. ಶ್ರುತಿ ಹೇಳ್ತು ಸದೇವ ಸೌಮ್ಯ ಸಮಗ್ರ ಆಸೀತ್ ಅಂದ್ರಲ್ಲ, ಸತ್ ಏವ ಅಂತ ಹೇಳಿದ್ರೆ ಪರಮಾತ್ಮ ಒಬ್ಬನೇ ಅಂತ ಅರ್ಥನೇ, ಪರಬ್ರಹ್ಮ ಒಬ್ಬನೇ ಇದ್ದ ಅಂದರೆ ಶ್ರೀದೇವಿಯಲ್ಲಿ ಹೇಳಲಿಲ್ವಲ್ಲ ಅಂತ ಹೇಳೋಕ್ಕಾಗಲ್ಲ. ಸತ್ ಶಬ್ದಕ್ಕೆ ಸುದರ್ಶನ ಸೂರಿಗಳು
ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಇದರಲ್ಲಿ ವೇದಾರ್ಥ ಸಂಗ್ರಹದಲ್ಲಿ ಬರುತ್ತೆ. ವ್ಯಾಖ್ಯಾನ ಮಾಡುವಾಗ ಸತ್ ಶಬ್ದ ಅಂದರೆ ಏನು ಅಂತ ಹೇಳಿದ್ರೆ, ಸತ್ ಶಬ್ದ ಅದು ಮೊದಲು ಹೇಳುವಂಥದ್ರಲ್ಲಿ ಸೂಕ್ಷ್ಮ ಚಿರಚಿತ್ ವಿಶಿಷ್ಟ. ಅದು ಈ ಪ್ರಪಂಚ ಸೃಷ್ಟಿಯಾಗುವ, ಸೃಷ್ಟಿ ಪ್ರಳಯಕ್ಕೆ ವಿಷಯವಾಗುವ ಪ್ರಪಂಚದ ವಿಷಯ. ಸೂಕ್ಷ್ಮ ಚಿರಚಿತ್ ವಿಶಿಷ್ಟ ಅದು ಮೊದಲು ಹೇಳಿ, ಆಮೇಲೆ ಪರಮಪದ ವಿಶಿಷ್ಟ, ಶ್ರೀದೇವಿ ವಿಶಿಷ್ಟ, ನಿತ್ಯರು, ಭುಕ್ತರು ಎಲ್ಲ ವಿಶಿಷ್ಟವಾದ ಪರಮಾತ್ಮ ಸತ್ಶಬ್ದ ಅನ್ನೋದಕ್ಕೆ ಅರ್ಥ. ಬರೀ ಬರೀ ಪರಮ ಬ್ರಹ್ಮ ಅಂತ ಹೇಳಿದ್ರೆ ಬ್ರಹ್ಮ ಒಬ್ಬನೇ ಅಂತ ಅರ್ಥವಲ್ಲ. ಈ ಪರಮಪದವೆಲ್ಲ ನಿತ್ಯವಾದದ್ದು, ಅದು ಸೃಷ್ಟಿಗೆ ವಿಷಯವೇ ಅಲ್ಲ, ಯಾವತ್ತೂ ಇರುತ್ತೆ. ಇಲ್ಲಿ ಉಪನಿಷತ್ತುಗಳು ಹೇಳೋದು ಈ ಪ್ರಪಂಚ ಸೃಷ್ಟಿ ಸ್ಥಿತಿ ಲಯ ಹೇಳ್ತಾ ಇರುವ ವಿಷಯದಲ್ಲಿ ಸೃಷ್ಟಿಗೆ ವಿಷಯವೇ ಅಲ್ಲ ಪರಮಪದ, ಇದಕ್ಕಿಂತ ಹೊರಗಡೆ ಇದೆ ಅದು. ಅಲ್ಲಿ ಎಲ್ಲವೂ ಇದೆ, ಅವನಿಗೆ ಎಲ್ಲವೂ ಪರಮಾತ್ಮನಿಗೆ ಸ್ವರೂಪದಲ್ಲೇ ದೇವಮಗಳ ವಿಗ್ರಹ ಇದೆ, ಶ್ರೀ ವಿಶಿಷ್ಟನಾಗಿದ್ದಾನೆ, ನಿತ್ಯರು ಮುಕ್ತರೆಲ್ಲ ಇದ್ದಾರೆ, ಆಯುಧನಗಳಿದೆ, ಭೂಷಣಗಳಿದೆ, ಇದೆಲ್ಲ ಅದರಲ್ಲಿ ಸೇರಿದೆ ಸತ್ಶಬ್ದದಲ್ಲಿ ಅನ್ನೋದನ್ನ ಸುದರ್ಶನ ಸೂರಿ ತೋರಿಸ್ತಾರೆ ತಾತ್ಪರ್ಯ ದೀಪಿಕೆಯಲ್ಲಿ. ಹಾಗೆ ಆ ರೀತಿ ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಇದೆಲ್ಲ ನಿತ್ಯವಾದ ಪರಿಜನ ವಿಶಿಷ್ಟತ್ವ ಇದರಲ್ಲಿ. ಅದನ್ನು ಪರಾಶರ ಭಟ್ರು ಹೇಳ್ತಾರೆ, ಅವನಲ್ಲಿಯೇ ನಿನ್ನ ಅಂತರ್ಭಾವ, ನೀನು ಅವನಲ್ಲಿಯೇ ಸೇರಿಬಿಟ್ಟಿದ್ಯಾ, ಬೇರೆ ಅಂತ ಹೇಳೋಕ್ಕಾಗದೇ ಇರೋ ಹಾಗೆ. ಆದ್ದರಿಂದ ಶ್ರುತಿ ಬೇರೆಯಾಗಿ ಹೇಳಬೇಕಾಗಿಲ್ಲ ಎಲ್ಲಿಯೂ ನಿನ್ನನ್ನು. ಬ್ರಹ್ಮವ ಇದಮಗ್ರ ಆಸೀತ್, ಆತ್ಮವ ಇದಮಗ್ರ ಏಕಮೇವ ಆಸೀತ್, ಇದೆಲ್ಲ ಹೇಳಿದ್ರು ಕೂಡ ಇದರಲ್ಲೆಲ್ಲ ಅಂತರ್ಗತ, ಶ್ರೀ ಅನ್ನುವ ಅಂತರ್ಗತ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಅನೇಕ ಕಡೆ ಬೇರೆಯಾಗೂ ಹೇಳುತ್ತೆ, ಬೇರೆಯಾಗಿಯೂ ಕೂಡ ಸ್ಪಷ್ಟವಾಗಿ ಹೇಳ, ಸುಮಜ್ಜಾನಯೇ ವಿಷ್ಣುವೇ ದದಾಶತಿ. ಇದು ನಾವು ಯಾವಾಗಲೂ ಹೇಳ್ತೀವಿ ಸಂಭಾವನೆ ಹೇಳಿದಾಗ, ಎಫ್ ಪೂರ್ವ್ಯಾಯ ವೇದಸೇ ನುವೀಯಸೆ ಸುಮಜ್ಜಾನಯೇ ವಿಷ್ಣುವೇ ದದಾಶತಿ. ಸುಮಜ್ಜಾನಿ ಅಂತ ಹೇಳಿದ್ರೆ ಸುಷ್ಟು ಮಾದ್ಯಂತಿ ಹೃದ್ಯಂತಿ ಲಕ್ಷ್ಮ್ಯಾಖ್ಯ ಜಾಯ ಯಸ್ಯ ಸಹ ಸುಮಜ್ಜಾನಿ ತಸ್ಮೈ ಸುಮಜ್ಜಾನಯೇ. ಸಾಯಣ ಭಾಷೆ ಅದು, ಸಾಯಣಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಸುಮಜ್ಜಾನಿ ಅಂದರೆ ಶಬ್ದ ಏನು ಅಂದರೆ ಚೆನ್ನಾಗಿ ಅವನಿಗೆ ಸಂತೋಷವನ್ನು ಪ್ರೀತಿಯನ್ನು ಉಂಟು ಮಾಡುವ ಲಕ್ಷ್ಮಿ ಎಂಬುವ ಪತ್ನಿಯನ್ನು ಉಳ್ಳ ವಿಷ್ಣು ಅಂತ ಅರ್ಥ ಅದಕ್ಕೆ. ಆ ರೀತಿ ಅನೇಕ ಕಡೆ ಶ್ರೀ ವಿಶಿಷ್ಟತ್ವವು ಶ್ರುತಿಗಳಲ್ಲಿ ಬೇಕಾದಷ್ಟು ಹೇಳಿದೆ. ಆದ್ದರಿಂದ ಎಲ್ಲೆಲ್ಲಿ ಹೇಳಿಲ್ವೋ ಅದೆಲ್ಲ ಅವನಲ್ಲಿ ಅಂತರ್ಗತ ಅಂತ ತಿಳ್ಕೊಳ್ಬೇಕು. ಅದನ್ನು ತದಂತರ್ಭಾವಾತಿ ತ್ವಾಂ ನ ಪೃಥಗ್ ಅಭಿಧತ್ತೆ ಶ್ರುತಿರಪಿ. ಬೇರೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಶ್ರೀಯ ಒಂದು ಸ್ಥಾನ ನಮ್ಮ ಸಿದ್ಧಾಂತದಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಬಹಳ ಮುಖ್ಯವಾದ ಭಾಗ ಅದು. ಇನ್ನು ಮುಂದೆ ಅವನ ಒಂದು ನಿತ್ಯ ಪರಿಜನ ವಿಶಿಷ್ಟತ್ವ ಅದನ್ನೆಲ್ಲ ಮುಂದೆ ಹೇಳ್ತಾರೆ. ಅದೆಲ್ಲವೂ ಕೂಡ ಬಹಳ ಮುಖ್ಯವಾದದ್ದೇ. ಯಾಕೆಂದರೆ ನಿತ್ಯರು ಅದೆಲ್ಲ ನಮಗೆ ನಮ್ಮ ಇದರಲ್ಲಿ ಚೇತನದಲ್ಲಿ 3 ವಿಧ ಹೇಳಲ್ಪಟ್ಟಿದೆ, ನಿತ್ಯ, ಮುಕ್ತ, ಬದ್ಧ ಅಂತ ಹೇಳಿ. ಅವರ ಸ್ವರೂಪವೇನು, ಅವರ ವಿಷಯವನ್ನೆಲ್ಲ ಇಲ್ಲಿ ಬರುತ್ತೆ ಮುಂದೆ. ಅದನ್ನೆಲ್ಲ ಮುಂದೆ ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರಗಳು ನಿಮಗೆ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜಮೋಹತಃ ತರಿತರಾಣಿ ನಾಯಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋ ರಾಮಾನುಜಸ್ಯ ಚರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.